ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಹೃದಯ ತುಂಬಿ ಸ್ವಾಗತವನ್ನು ನಾನು ಬಯಸ್ತೇನೆ. ಗೆಳೆಯರ ಬಳಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಿಶೆ ಜತಿಯವರು ಪೂಜೆ ಅವರಿಗೆ ಪೂರ್ವಕವಾಗಿ ಜೋರೇ ಚಪ್ಪಾಳೆ ಬರ್ತದೆ. 50 ವರ್ಷ ಆಗೈತಿ. ಅದರಂತೆ ಈಗ ಒಂದು 2-3 ವರ್ಷದಿಂದ ನಮ್ಮ ಮಾನ್ಮನೆಯವರು, ಜೊತೆಯವರು, ಅಣ್ಣಕ್ಕವರು ಜೋರೇ ಚಪ್ಪಾಳೆ ಬರ್ತದೆ. ಮಾಲೋಪನೆ ಶ್ರೀ ಎಂ ಎ ಮರುಮಣಿಯವರು ಸಮರ್ಪಿಸಬೇಕು. ಮುಂದಿನದಾಗಿ ಅದರಂತೆ ಮುಂದಿನದಾಗಿ ಹೋಗಿ ಈಗ ನಮಗೆ ಟೀಚರಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದಾರೆ. ಅವರಿಗೆ ಎಲ್ಲರೂ ಅವರು ಕೂಡ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರಂತೆ ಮುಂದಿನದಾಗಿ ಇನ್ನು ಬೋಧಕೇತರ ಸನ್ಮಾನಕ್ಕೆ ಆಗಮಿಸಿರುವಂತ ಶ್ರೀ ಎಸ್ ಸಿ ಅಂಗಡಿಯವರು ಕೂಡ ನಮ್ಮ ಕರೆಗೆ ಬಂದಿದ್ದಾರೆ. ಈ ಸನ್ಮಾನದವರು ವಿಶೇಷ ಅಂಗಡಿ ಈವರೆಗೆ ಏನು ಬಂಗಾರ ಮಾಡ್ಕೊಂಡಾಗ ಅವ್ರು ಎಲ್ಲರೂ ಹೇಳ್ಬೇಕಂದ್ರೆ ಒಂದು ಸಪ್ರೇಟ್ ನಾವು ಕುಡಿದಾಗಿದ್ದು ಈ ವೇಳೆ ಇಲ್ಲ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ನನಗೆ ನೆನೆಸಿದ್ದಕ್ಕಾಗಿ ಸಂಘಟಕರಿಗೆ ಹಾಗೂ ಅಧ್ಯಕ್ಷರಿಗೆ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಕೊನೆಯದಾಗಿ ಗುರುಗಳಿಗಾಗಲಿ ಹಾಗೂ ಗುರುಗಳಿಗಾಗಿ ಒಂದು ಮಾತು ಹೇಳ್ತೀನಿ. ಒಂದು ದುಃಖ ಸಂಘಟನೆ ಅಂದರೆ ಭಾಳಷ್ಟು ಗುರುಗಳು ನಮ್ಮ ಜೋಡಿ ಇಲ್ರಿ. ನಾವು 50 ವರ್ಷ ಭಾಳ ಲೇಟ್ ಮಾಡಿವಿ ಅನ್ನೋ ಅನಿಸ್ತೈತಿ. ಈಗ ಒಂದು 20 ವರ್ಷದಿಂದ ಮಾಡಿದ್ರೆ ಎಲ್ಲರೂ ಗಟ್ಟಿರ್ತಿದ್ರು, ವಾದವರು ಇರ್ತಿದ್ರು, ನಮ್ಮ ಗೆಳೆಯ ಗೆಳತಿಯರು ಅವರೆಲ್ಲರೂ ಇರ್ತಿದ್ರು. ಆದರೆ ಸರಾಗಿ ನಾವು ಮಾಡಿದ್ದಕ್ಕಾಗಿ ಗುರುಗಳಿಗೆ ನಾನು ನಮ್ಮ ಸಂಘಟನೆ ಪರವಾಗಿ ನಿಮ್ಗೆ ಸ್ವಾಗತ ಕೇಳ್ತೀನಿ. ಅವರು ನಮ್ಮೊಳಗೆ ಎಲ್ಲರೂ ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡಿ ಮುಗಿಸ್ತೇನೆ ಅಂತೇಳಿ ನನ್ನ ಸ್ವಾಗತ ಭಾಷಣವನ್ನು ನಾನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಷ್ಟೆಲ್ಲ ಈ ಅಟೂಳಿಯ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಿ ಎಂ ನಾಗರಾಜ್ ಅವರನ್ನು ಸಮಾರಂಭ ಹೋಗ್ತಾರೆ. ಹಾಗೆ ಯಶಸ್ವಿಯಾಗಿರ್ತಕ್ಕಂಥ ಶ್ರೀ ವೀರೇಂದ್ರ ಶ್ರೀವಂತ ಅವರನ್ನ, ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಎಸ್ ಎನ್ ನಟಗೇರಿ ಅವರನ್ನ, ಹಾಗೂ ಶ್ರೀ ಎಸ್ ಆರ್ ಗವಾಯಿ ಅವರನ್ನ, ಶಿವಪಕ್ಷವಾದಿ ಹಾಗೂ ಎಮ್ಮವಾಡಿ ಇವರೆಲ್ಲರಿಗೂ ನಾನು ಗೆಳೆಯರ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಮೊನ್ನೆ ದಿವಸ ನಾವು ಬರೆದಿರ್ತಕ್ಕಂಥ ಒಂದು ಸುದ್ದಿ ಮಾಧ್ಯಮದ ಸಭೆಯಲ್ಲಿ ನಮ್ಮೆಲ್ಲರ ಉಪಸ್ಥಿತಿಯನ್ನು ಕೊಂಡಾಡಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಇಲ್ಲಿ ನಡೀತಿರೋದ್ರ ನಾಡಿಗೆ ಆ ಸಂದೇಶವನ್ನು ಕಳಿಸಿಕೊಟ್ಟಿರ್ತಕ್ಕಂಥ ಪತ್ರಿಕಾ ಮಿತ್ರರಾಗಿರ್ತಕ್ಕಂಥ ಶ್ರೀ ಸೋಮನ್ ರೆಡ್ಡಿ ಅವ್ರನ್ನ, ಶ್ರೀ ಶೃಂಗಾರ ಅವ್ರನ್ನ ಹಾಗೂ ಶ್ರೀ ಆನಂದ್ ಸಿರಿಮಠ ಅವರನ್ನು ಕೂಡ ನಾನು ಈ ಬೆಳಗದ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕುಟುಂಬದ ಮತ್ತು ನಮ್ಮ ಸ್ನೇಹಿತರ ಬಳಗ ಸಮಸ್ತ ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ರಿ. ಮತ್ತೊಮ್ಮೆ ನಮಗೆಲ್ಲರಿಗೂ ಹೃದಯ ತುಂಬಿ ಸ್ವಾಗತವನ್ನು ಕೋರಿ ಈ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದಂಥ BDS ಅವರಿಗೆ ಅಭಿನಂದನೆ ಹೇಳ್ತಾ ಈಗ ಪ್ರಾಸ್ತಾವಿಕವಾಗಿ ಮಹಾನಗರ ಡಾಕ್ಟರ್ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳು ಯಡಿಯೂರ ಜಗದ್ಗುರು ಗದಗ ಇವರ ಪಾದಕ್ಕೆ ಹಣಿಮಣಿದರು. ಹಾಗೆ ಅಧ್ಯಕ್ಷ ವೆಚ್ಚಿದ ಶ್ರೀ ಅನ್ನಪೂರ್ಣ ಪಾಟೀಲ್ ಅವರಿಗೆ ಅಧ್ಯಕ್ಷ ಗೆಳೆಯರ ಭಾಗ ನೀಡಿ ಮುಖ್ಯತಿಗಳಲ್ಲಿ ಈ ರೇಡಿಗಾರವರು ರಾಹುಲ್ ಗಾಂಧಿ ಸಿದ್ದೇಶ್ವರ ಇವರೆಲ್ಲ ಮತ್ತು ಈಗ ನನ್ನ ಕಲಿಸಿದ ಗುರುಗಳಿಗೆ ಹಾಗೂ ಬೋಧಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಹಾಗೂ ಈ ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳು, ಅವರ ಕುಟುಂಬ ವರ್ಗದವರು ಮತ್ತು ಮಾಧ್ಯಮ ಮಿತ್ರರು ಇವರೆಲ್ಲರಿಗೆ ನಮಸ್ಕಾರ ಹೇಳುತ್ತಾ ಈ ಎರಡು ನಮ್ಮ ಪ್ರಾಸ್ತಾವಿಕ ಮಾತನ್ನು 2 ನಿಮಿಷದಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ.
ಈಗ ಇದು ನಾವು ಈ ಗೆಳೆಯರ ಬಳಗೆ ಹೆಂಗೆ ಖರೀದು ಒಂದು ಸಂದರ್ಭ ನಗರದಾಗ ಒಂದು ಯಾವ ಮಠ ಇದು ನಮ್ಮ ವಾಲ್ಮೀಕಿ ಅವ್ರ ಸಂಬಂಧಕ್ಕೆ ಒಂದು ಮದುವೆ ಅವರ ಸಂಬಂಧಕ್ಕೆ ಮದುವೆ ಇದ್ದಾಗ ಆ ದಕ್ಷಿಣದ ಉಸ್ತುವಾರಿ ನಾನೇ ವಹಿಸಿದ್ದೆ. ಆ ಟೈಮ್ದಾಗ ಅವರು ಮಡಿ ಕುಟುಂಬದವರೆಲ್ಲರೂ ಬಂದಿದ್ರು. ಹಾಗೇ ಮಾತಾಡ್ಕೊತ ಕೂತಾಗ ವಾಲ್ಮೀಕಿಯವ್ರು ಏನಂದ್ರು, ಏನು ದೇಶದವ್ರ ನಮ್ಮ ಗೆಳೆಯರು ಯಾರು ಸಿಗ್ತಾ ಇಲ್ಲ, ನಾನೇ ಒಂದು 20 ಮಂದಿ ಅದನ್ನ ನೀನು ಕಡೆಯಿಂದ ಅಂದರು. ಇಲ್ಲಿ ಸರ್ ನಮ್ಮ ಕಡೆ ಒಂದು 25 ಮಂದಿ ನಂಬರ್ ನಾವು ಅವರು ಎಲ್ಲರೂ ಮಾಧ್ಯಮದ ಕಾಂಟ್ಯಾಕ್ಟ್ ಇಲ್ಲದೆ ಹಾಗೆ ಹಂಗೆ ಅವ್ರು ನನ್ನ ಫೋನ್ ನಂಬರ್ ತಗೊಂಡ್ರು. ಅವರೆಲ್ಲ ನಂಬರ್ನ ಅವ್ರ ಬಟ್ಟೆ ಅವರು ನನ್ನ ಅವ್ರು ಕೊಟ್ಟರು. ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಒಂದು ಹಂಗೆ ಇದು ಸಿಗುತ್ತಾ ಎಲ್ಲಿಗೆ ಬರ್ತು ಅಂದರೆ ಬರೀ ನಂಬರ್ ತಗೊಂಡು ಅವ್ರಿಗೆ ಮಾತಾಡಿದ್ರು. ಮುಂದೆ ಒಂದು ಏನು ಕಾರ್ಯಕ್ರಮ ಸರ್ ನೀವು ಹೇಗೆ ಮಾಡ್ತಾರೆ ನೋಡಿ ಮಾಡಿ ಅವ್ರು ಹೇಳಿದೆ. ಮಾಡಿ ಮಾಡೋರು ಏನು ಮಾಡಿದ್ರು, ಇಲ್ಲ ನಮ್ಮ ಮನೆಗೆ ನಾವು ಹಾವು ಮಾಡ್ತೀವಿ, ನೀವು ಎಲ್ಲರೂ ಬರ್ತೀರಿ ಆಗ್ತಿದ್ರು. ಅವರು ಹಾಗೆ ಎಲ್ಲರಿಗೆ ಫೋನ್ ನಂಬರ್ ಮಾಡಿ ಹೆಣ್ಮಕ್ಳಿಗೆ ಅವಾಗ ಇದ್ದಿದ್ದಿಲ್ಲ ಅವ್ರ ನಂಬರ ಅದು ನಾನು ಅಂತ ಹೇಳ್ತೀನಿ. ಆ ಟೈಮ್ದಾಗ ನಾವು ಎಲ್ಲರಿಗೆ ಗೆಳೆಯರಿಗೆ ಫೋನ್ ಮುಖಾಂತರ ಎಲ್ಲರಿಗೆ ಇದು ಮಾಡಿದ್ರು. ಎಲ್ಲರೂ ಒಂದು 25-26 ಮಂದಿ ಮಾಲಿನ್ಯ ಬಾಗಲಕೋಟೆ ಒಳಗೆ ನಾವು ಕುಡಿದೆವು. ಕುಡಿದ ಸಂದರ್ಭ ಉಪಹಾರ ಇಟ್ಟಿದ್ರು, ಊಟ ಇಟ್ಟಿದ್ರು, ನಾಷ್ಟ ಮಾಡಿ ಕಾರ್ಯಕ್ರಮ ನಾವು ಹೇಗಿದ್ರು ಏನಾದ್ರು ಎಲ್ಲ ಕುಡ್ಕೊಂಡು ಒಂದು ರೂಪರೇಖೆ ತೆಗೆದೆವು. ಊಟದ ನಾವೆಲ್ಲ ಇದು ಮಾಡಿ ಊಟ ಮಾಡಿ ಅಂದ್ರೆ ಎಲ್ಲರೂ ಮತ್ತೊಂದು ಕಾರ್ಯಕ್ರಮಕ್ಕೆ ಅಡಿ ಆಗೋ ನಾನು ಮಾತನ್ನು ಹೇಳ್ತಾ ಆ ಟೈಮ್ದಾಗ ಏನಂದ್ರೆ ಇಲ್ಲ ಹೆಣ್ಮಕ್ಳು ಇಲ್ಲ, ಹೆಣ್ಮಕ್ಳು ಕೊಡ್ತೀನಿ ಕೊಡೋದು. ಅದು ನನಗೆ ಅನ್ನಕ ಪಾಟೀಲ್ರು ಕಾಂಟ್ಯಾಕ್ಟ್ ಅದಾರ, ಗುಗ್ಗಳ ಕಾಂಟ್ಯಾಕ್ಟ್ ಅದ, ಕೆಲವೊಂದಿಷ್ಟು ಮಂದಿ ಕಾಂಟ್ಯಾಕ್ಟ್ ಅಕ್ಕ ಮಾತ ರೇಡ್ಗಾರ ಕಾಂಟ್ಯಾಕ್ಟ್ ಅದಾರ. ಆ ನಂಬರ್ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಂದು ಹುಡುಗ ಅವ್ರನ್ನ ಕರ್ಕೊಂಡು ಅನ್ನೋ ಮಾತನ್ನ ಹೇಳಿದೆ. ಇದು 2 ದಿವಸ ಆಗಿತ್ತು. ನಾವು ಈ ಮೀಟಿಂಗ್ ಮಾಡಿ 2 ದಿವಸ ಆಗಿತ್ತು. ಆ ಟೈಮ್ದಾಗ ಅನ್ನಕ ಪಾಟೀಲ್ರು ಸುದ್ದಿ ಬಿಡ್ತೇವೆ. ಅನ್ನಕ ಪಾಟೀಲ್ ಅವರು ಒಂದು ಮಾತಾಗ ನಮ್ಗೆ ಯಾವತ್ತೂ ಕಾಂಟ್ಯಾಕ್ಟ್ ಅವ್ರ ಕೃಷಿ ಜೀವನ, ನಮ್ಮದು ಕೃಷಿ ಜೀವನ ಯಾವತ್ತೂ ನಾವು ಮಾಧ್ಯಮದಲ್ಲಿ ಇದ್ದೇವೆ. ಕೇಳಪ್ಪ ನಾವು ನಾವೇನು ಮಾಡಿದ್ದೇವೆ ಇವಾಗ ಕೇಳಿದ್ರು ಅವ್ರಿಗೆ ಸಂಬಂಧ ನಾವೇನು ಮಾಡಿದ್ದೇವೆ ಇವಾಗ ಕೇಳಿ ನೀವು ಮಾಲಿನ್ಯ ಕುಡಿದ್ರಿ ಅಂತ ನಾವೇನು ಬರ್ತಿದ್ದೇನೆ ಕೇಳಿದ್ರು. ಇಲ್ಲ ಯಾಕಂದ್ರೆ ನಾವು ಇವತ್ತು ಕೊಡೋದೈತಿ, ಇವತ್ತು ಬೇಡ ಅದು ಆ ಟೈಮ್ ನಾವು ಕುಡಿಯೋದು ನಂತರ ನಿಮ್ಮನ್ನು ನಾವು ಒಂದು ಅವಾಗ ಮಾಡ್ತೀವಿ ಅಂತ ಹೇಳಿದಾಗ ಆಯ್ತು. ಪೆಟ್ರೋಲಾಗಿ ಮಾಡಿದ್ರೆ ನಮ್ಮ ಸ್ವಲ್ಪ ಪೆಟ್ರೋಲ್ ಸಂಬಂಧ ಭಾಳ ಐತೆ, ಮೊದಲು ಇನ್ನೂ ಐತೆ ಅಂಥದ್ರೊಳಗೆ ಆಯ್ತು ಅಂತ ಹೇಳಿ ಮತ್ತೆ ಅದನ್ನ ಮಾಲಿನ್ಯ ಯಾಳ ಮಾಡ್ಕೊತೀವಿ ತಂದಾಗ ಅವ್ರೇನು ಹೇಳಿದ್ರು, ಇಲ್ಲ ಅದು ಒಂದು ಕಾರ್ಯಕ್ಕೆ ನಾವು ಉಂಟು ಅದು ಒಂದು ದಿನ ತಪ್ಪಲ್ಲ, ಪ್ರೀತಿ ಅದು ಪ್ರೀತಿಯಿಂದ ಅಂದಾರ ಅವರು. ಅದಕ್ಕೆ ಧನ್ಯವಾದಗಳು ಹೇಳ್ತಾ ಅಂದರು. ಮತ್ತೆ ಒಂದು ಟೈಮ್ದಾಗ ಏನು ಮಾಡಿದ್ರು, ಮತ್ತೆ 2ನೇ ಸಲ ನಾವು ಮಾಲಿನ್ಯ ಅವ್ರ ಮನೆಗೆ ತೋರಿಸಿದೆವು. ಅವರು ಎಲ್ಲ ಹೆಣ್ಮಕ್ಳಿಗೆ ಈಗ ಮಂದ ಕಲ್ಯಾಣ ಮಠ ಅವರು ಮತ್ತು ನಮ್ಮ ಜೋಗಿ ಮಠ ಅವರು, ಬಡಿಗೇರವರು ಎಲ್ಲೆಲ್ಲಿ ಅವ್ರು ಎಲ್ಲಿದ್ರು ಅಂದ್ರೆ ಅವರು ಬಡಿಗೇರವರು ಎಲ್ಲಿ ಹೈದರಾಬಾದ ರೈತರಿಗೆ ಒಂದೊಂದು ಫೋನ್ ಮಾಡಿದ್ರು. ಅವರು ಭಾಳ ಆಸಕ್ತಿ ಎಲ್ಲ ಇದೆ. ಎಲ್ಲ ಎಲ್ಲಿ ಅವಾಗ 48% ನಾವು ಭಾಳ ಖುಷಿಯಿಂದ ಅವ್ರ ಕಣ್ಣ ನೀಡ್ತಾರೆ. ಎಲ್ಲ ಕೂರ್ಸಲ್ಲ ಸೌರ ಸಂಬಂಧ ಎಂಥದ್ದು ಅಂತ ಹೇಳಿ ಅಂಥ ಟೈಮ್ದಾಗ ನಾವು ಮತ್ತೆ ಅವ್ರ ಮನೆಗೆ ಕೂಡಿದೆವು. ಅಲ್ಲೆಲ್ಲರೂ ಒಂದು ರೂಪರೇಖೆಗಳನ್ನು ತಕ್ಕೊಂಡು ಇನ್ನು ಮುಂದೆ ಹೆಂಗೆ ಕೇಳಿದರು. ಅದಕ್ಕೆ ನಾವು ಒಂದು ಜವಾಬ್ದಾರಿ ಕೊಟ್ಟು ಹೆಣ್ಮಕ್ಳೆಲ್ಲ ನೀವೆಲ್ಲ ಮಾಧ್ಯಮದವರಿಗೆ ಮತ್ತು ಕೆಲವೊಂದು ನಂಬರ್ ತೊಗೊಂಡು ಎಲ್ಲರಿಗೆ ಕಾಂಟ್ಯಾಕ್ಟ್ ಕೊಟ್ಟೆವು. ಒಂದು ಕೆಲಸ ಕೊಟ್ಟೆವು. ಮುಂದೆ ಒಬ್ಬರಿಗೆ ಅಂಗಡಿಯನ್ನು ಕೊಟ್ಟೆವು. ಆ ನಂತರ ಈಗ ಹೆಣ್ಮಕ್ಳು ಹೆಚ್ಚಿರ್ಬೇಕಾದ್ರೆ ನಮ್ಮ ಕಲ್ಯಾಣ ಮಠ ಕೊಟ್ಟೆವು. ಮಂಜುಳಾ ಕಲ್ಯಾಣ ಮಠ, ರುದ್ರಾಣಿ, ಅಣ್ಣಪ್ಪನವರು ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಎಲ್ಲರೂ ಫೋನ್ ನಂಬರ್ ತೊಗೊಂಡು ಇದು ಮಾಡಿ ಇಂಥದ್ರೊಳಗೆ ಅಲೋನ್ ಕಾಂಟ್ಯಾಕ್ಟ್ ಆಗೋದು. ಹಾಗೆ ಮತ್ತೊಂದು ಮತ್ತೆ ಎಲ್ಲರೂ ಕೊಟ್ಟು ಮತ್ತೆ ನಮ್ಮ ಏನಂದ್ರೆ ನಾವು ಒಂದು ಮೀಟಿಂಗ್ ಮಾತ್ಕೊಟ್ಟಿವಿ ಏನು ಮಾಡೋದು ಅಂದ್ರೆ ಅನ್ನಕ್ಕೆ ಏನಂದ್ರೆ ಇಲ್ಲ ನಮ್ಮ ಮನೆಗೆ ಬರೋದಿಲ್ಲ ಮತ್ತು ಅನ್ನಕ ಪಾಟಿ ಅವ್ರ ಮನೆಗೆ ಮತ್ತೊಂದು ಮೀಟಿಂಗ್ ಮಾಡಿದ್ರು. ಇದು 3ನೇ ಮೀಟಿಂಗ್. ಮತ್ತು ಅವರು ಆಧಾರ ಮಾಡಿ ಎಲ್ಲೆಲ್ಲ ಮೀಟಿಂಗ್ ಮಾಡಿದ್ರು. ಎಲ್ಲ ಹೆಣ್ಮಕ್ಳು ಎಲ್ಲ ಒಂದು ಮಾಡ್ತಿಲ್ಲ. ಇದೊಂದು ಬರೀ ಕುಡಿದಾಕು ಒಂದು ಕಾರ್ಯಕ್ರಮ ಏನು ಮಾಡೋದು ಅಂತ ಕೇಳಿದ್ರು. ಅವಾಗ ಎಲ್ಲರೂ ನಮ್ಮ ಡಿಸ್ಟಿಕ್ ಹೇಳಿದ್ರು. ಮತ್ತು ಹೆಂಗಾಗಿ ಗುರುವಂದನೆ ಮಾಡ್ತಾರಲ್ರಿ ಅದೋ ಒಂದು ಕಾರ್ಯಕ್ರಮ ಮಾಡಿದ್ರು. ಮತ್ತು ಅದಾಗ ನಾವು 45 ವರ್ಷ 64-65 ವರ್ಷ ಗುರುವಂದನೆ 50 ವರ್ಷ ಮಾಡ್ತಾರೆ. ಓಡಾಡಿ ಮಾಡೋರು ಯಾರು ಅನಿಸಿಕೆ ಇಲ್ಲ. ಅದಕ್ಕಾದ್ರೆ ಎಲ್ಲರೂ ಕೂಡ ಮಾಡೋದ್ರಲ್ಲಿ ಅಂತಂದ್ರು. ಅದಕ್ಕೆ ನಾ ಏನು ಒಂದು ಮಾತು ಹೇಳಿನಿ, ನೀವೇನೇನೋ ಮಾಡಿರಿ ಕಷ್ಟಪಟ್ಟು ಇಷ್ಟಪಡ್ರಿ ಎಲ್ಲ ಕೆಲಸ ಆಗ್ತದೆ ಆಯ್ತು ಅಂದ್ರೆ. ಅದಕ್ಕೆ ವಯಸ್ಸು ಏನಿಗೆ ಅಂಗಿಗೆ ನಮಗೇನಾಗಿಲ್ಲ, ಶರೀರಕ್ಕೆ ವಯಸ್ಸಾಗಬಾರ್ದು, ಅಂಗಿಗೆ ಆಗ್ಬೋದು. ಐದು ಹಂಗೆ ಹೋಗ್ಬೇಕು. ಒಂದು ಮನುಷ್ಯಗೆ ಆಗ್ತಿಲ್ಲ, ಮನುಷ್ಯಕಾಯ ಆಗ್ಬಾರ್ದು. ದೇಹಕಾಯ ಅಂದ್ರೆ ಮಾಯಕ್ಕೆ ಬರ್ತೈತಿ, ಅದಕ್ಕೆ ಚಳಿಗಾಯ ಅಂತಂದ್ರೆ ಮಾಯಕ್ಕೆ ಬರಂಗಿಲ್ಲ ಅಂತೇಳಿ ಎಲ್ಲರೂ ಎಲ್ಲರೂ ಹುಡುಗಿದ್ರು.
ಮತ್ತು ಎಲ್ಲರೂ ಮಾಡೋರು ಅವರು ನಂಬಿಕೆ ಕೃಷ್ಣ ಮಗಡಿ ಅವ್ರು ಇವ್ರು ಏನಾದ್ರೆ ಎಲ್ಲರೂ ಹೇಳ್ಯಾರ ಒಬ್ಬರೇ ನಮ್ಮ ಬ್ಯಾಂಕ್ನಾಗ 89 ಮಂದಿ ಇತ್ತು ಹೊಸರಾಗ 17 ಮಂದಿ ಇಟ್ಕೊಂಡಾಗ ಇನ್ನೊಬ್ರು ಕೆಲವರು ಕಾಂಟ್ಯಾಕ್ಟ್ ಆಗಿಲ್ಲ ಅವ್ರು ಕಾಂಟ್ಯಾಕ್ಟ್ ಇದ್ದವ್ರು ಮಾತ್ರ ಕೆಲವರು ಬಂದಿಲ್ಲ ಅನಿವಾರ್ಯ ಕಾರಣಗಳಿಗೆ ಏನೋ ಆಗ್ತಿರ್ತಾವ ಅದಕ್ಕೆ ಈ ಹೆಂಗೈತೆ ಅಂದರೆ ಮುಂದೆ ಇದು ಆ ನಂತರ ಮತ್ತೊಂದು ಮತ್ತೆ ಮೀಟಿಂಗ್ ಕರಿತೇವೆ ಮತ್ತೆ ಎಲ್ಲಿ ಕರಿತೇವೆ ಅಂತಂದ್ರೆ ಅದು ನಾವು ನಿಲ್ಕಂಠೇಶ್ವರ ಗುಡಿಗಳು ಕರಿತೇವೆ ಕಮಿಟಿಯವರು ಎಲ್ಲ ವ್ಯವಸ್ಥೆ ಮಾಡಿದ್ರು ಅದನ್ನ ಎಲ್ಲ ಮೀಟಿಂಗ್ ಮಾಡಿದ್ದೆವು ನಂತರ ಮತ್ತೆ ಇನ್ನು ಫೈನಲ್ ಅಂತ ಮೂರನೇ ಕಾರ್ಯಕ್ರಮಕ್ಕೆ ಏನೇನು ಮಾಡೋದು ಯಾರ್ಯಾರು ಕರ್ಬೋದು ಇಂಥವು ಕಾರ್ಯಕ್ರಮಕ್ಕೆ ಮತ್ತೆ ನಾವೇನು ಮಾಡಿದ್ವಿ ಅಂದರೆ ಮತ್ತೊಂದು ಮೀಟಿಂಗ್ ಕರಿಬೇಕಾದ್ರೆ ಯಾವ ಮಾಡ್ತಾರೆ ಮಾಡ್ತಾರೆ ಯಾವ ಮಾಡ್ತಾರೆ ತಮ್ಮನಿಗೆ ಅವರು ಮಾಡಿದ್ರು ಅಲ್ಲಿ ಮತ್ತೆ ಮೀಟಿಂಗ್ ಮಾಡಿ ಎಲ್ಲನೂ ಅದು ಮಾಡಿ ಹೋದ್ರೆ ಇದೆಲ್ಲ ಕೂಡಿದ ನಾವು ಏನು ಮಾಡಿದೆವು ನಮ್ಗೆ ದೊಡ್ಡದಾದ ಶ್ರೀಗಳು ನಮ್ಗೆ ಯಾರೋ ನಾವು ಕೂಡ ಕಲ್ತಾರವರು ಅದಕ್ಕೆ ಅವ್ರ ಸಾನ್ನಿಧ್ಯದೊಳಗೆ ನಡಿಬೇಕು ಅನ್ನೋ ಮಾತನ್ನು ಎಲ್ಲರೂ ಒಂದಾಗ ಆಯಿತು ಅಂತ ಹೇಳಿ ಕರ್ನಾಟಕ ಅವ್ರು ಅದಾರು ಕಾರ್ಯಕ್ರಮಕ್ಕೆ ಹೋಗಿದ್ರು ಅದಕ್ಕೆ ನಾನು ಸ್ವಲ್ಪ ಸೂಚನೆ ಮಾಡೋಣ ಅಂತ ಅದಕ್ಕೆ ನಾವು ಏನು ಮಾಡಿದ್ರು ವಾಟ್ಸಪ್ದಾಗ ಇದು ಮಾಡ್ಕೊಂಡಿದ್ರು ಅದಾಗಿ ನಾವು ಒಂದಾಗಿ ತೋರಿಸಿಲ್ಲ ಹೀಗೆ ಆ ಥರ ನೀವು ನಮ್ಮ ಬ್ಯಾಚ ಒಂದು ಕಾರ್ಯಕ್ರಮ ಮಾಡಕತ್ತೇವು ಏನು ಮಂದಿ ಕೊಡ್ತದ ಅಂತ ಏನು ಕೇಳಿ ಬೇಗ ಕೊಡ್ತಕ್ಕ ಎಲ್ಲಿ ಮಾಡೋದು ಹೈಸ್ಕೂಲ್ ಹೆಂಗೆ ಮಾಡೋದು ಅಂದರೆ ಆ ಫೋಟೋ ವಾಟ್ಸಪ್ದಾಗ ನಾ ಫೋಟೋದಾಗ ಒಂದೊಂದು ತೋರ್ಸಾಕತ್ತೀನಿ ಅದವ್ರಿಗೆ ಅಂತವ್ರು ಏನಂದ್ರು ಎಲ್ಲರೂ ಹೆಸರು ಹೇಳಕತ್ತೀರಿ ಇವು ಸಾತಾನೆಲ್ಲ ಈ ದೋಷಿ ಅಲ್ಲ ಈ ಅಣ್ಣಕ್ಕ ಪಾಟೀಲ್ ಅಲ್ಲ ದೊಡ್ಡಮಂಡಿ ಅಲ್ಲ ಇವೆಲ್ಲರ ಹೆಸರು ಹೇಳಿದ್ರೆ ಅಂಥವ್ರು ದೊಡ್ಡ ಇದ್ರೊಳಗೆ ಇದ್ರು ನಮ್ಮ ನಾವು ಎಷ್ಟು ಪ್ರೀತಿಯಿಂದ ಕಾಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ ಆಯ್ತು ಅಂತ ಹೇಳಿ ಮತ್ತೆ ಇವ್ರ ಮನೆಯೊಳಗೆ ಮೀಟಿಂಗ್ ಆದಾಗ ನಮ್ಮ ಅಣ್ಣಕ್ಕ ಪಾಟೀಲ್ ಮೀಟಿಂಗ್ ನಂತರ ನಾವು ಬ್ಯಾಗ್ ಅಲ್ಲಿ ಬರ್ತೇವೆ ಅಂತ ಹೇಳಿ ಈ ಗದಗೆ ಹೋಗಿದ್ದೆವು ಗದಗೆ ಹೋಗಿ ಈಗ ಅವರ ಒಂದು ಲೈಬ್ರರಿ ವ್ಯಾಪಾರ ಅಂತ ನಾವು ಕೇಕ್ ಕೊಡ್ತೀವಿ ಈಗ ಮಾಡ್ತಿದ್ರು ಈಗಂತೂ ಇದು ಇಲ್ಲ ಲಗ್ನ ಮಾಡ್ಕೊಳ್ಳೋವು ಲಗ್ನ ಮಾಡ್ಕೊಬೇಕು ನೋಡಿದ್ರಿ ಮೇಲಾಗಿ ಯಾವ ಲಗ್ನ ರ್ಯಾಂಕಿಂಗ್ ಅಂದಾಗ ನೋಡಿ ತೆಗೆದು ನೋಡಿರ್ತಾರೆ ಅವ್ರು ದೇವ್ರಿಗೆ ನಾವು ಡೈರಿ ತೆಗೆದು ಡೈರಿ ಒಳಗೆ ಅದು 19ನೇ ತಾರೀಕು ಇರ್ತಾರೆ 19ನೇ ತಾರೀಕು ಇತ್ತು ಹಿಂದೂ 18 ಇಲ್ಲ 17 ಇಲ್ಲ 20 ಇಲ್ಲ ಅದಕ್ಕೆ ಅವ್ರು ಇಟ್ಕೊಂಡ್ಬಿಟ್ಟಿಲ್ಲ ನಾವು ಯಾವ ನೋಡ್ಕೊಂಡಿಲ್ಲ ಇಲ್ಲ ಅದಾರು ಹೇಳ್ತಾರೆ ಹೋಗಿದ್ದು ಫೈನಲ್ 19ಕ್ಕೆ ಅದನ್ನು ನಾವು ಫಿಕ್ಸ್ ಮಾಡಿ ಅದಕ್ಕೆ ನಾವು ಪಡ್ಕೊಂಡು ಬಂದಿದ್ದೆವು ಅಲ್ಲಿ ಫೋನ್ ಪೂರ್ವತ್ನಾಗ ನಾವು ಏನು ಮಾಡಿದ್ದೆವು ದ್ರಾಕ್ಷಿ ಪಾಟೀಲ್ ಇಲ್ಲಿ ಎಂ ಪಿ ಅವರು ಇದ್ದಾರೆ ಮೊದಲು ಎಸ್ ಪಿ ಪಾಟೀಲ್ ಅವರು ಕಾಕಾನ ಮಗಳು ಆಯ್ಕೆ ಏನು ಮಾಡಿದ್ದೆವು ದ್ರಾಕ್ಷಿ ನಮ್ಮ ಮನೆಗೆ ಬಂದು ಹೋಗಿಲ್ಲ ಅಂತ ಹೇಳ್ತಾರೆ ಆ ಟೈಮ್ದಾಗ ನಾವು ಏನು ಮಾಡೋದು ಹೊಲಾಗಿ ಬಂದೆವು ಅವ್ರ ಮನೆಗೆ ಆಯ್ಕೆ ನಾವು ಮೊದಲು ಪೂರ್ವದಲ್ಲಿ ಅವ್ರು ಓಡ್ಯಾಗೆಲ್ಲ ಏನು ಹೇಳ್ಯಾರಂದ್ರೆ ನಮ್ಗೆ ಕಲ್ತವ್ರು ನಾವು ನಮ್ಮ ಮನೆಗೆ ಬರಾಕತ್ತೆ ನಮ್ಮ ಊರಾಗದವ್ರು ನಿಮ್ಮ ಊರಾಗದವ್ರು 40-42 ವರ್ಷ ಅವ್ರ ನಿಮ್ಮ ಮನೆಗೆ ಬರಾಕತ್ತಾರೆ ಜಾಗ ಕೊಡ್ತಾ ನಿಮ್ಗೆ ಏನು ಅನ್ನೋಕ್ಕೆ ಬಂದರ್ತ ಅವು ಓಡ್ಯಾಗ ನಾವೇನು ಹೇಳ್ತೀವಲ್ಲ ಸಿನಿಮಾದಾಗ ನೋಡ್ತಿರ್ತಾರೆ ಸ್ವಾಗತ ಮಾಡ್ತಿರ್ತಾರೆ ಹಂಗೆ ನಮ್ಮನ್ನು ಸ್ವಾಗತ ಮಾಡಿದಾರೆ ಅವ್ರಿಗೆ ಹೋಗ್ಬೇಕು ಅಂತಂದ್ರೆ ಆ ಹುಡುಗಿ ಅವ್ರ ಬಗ್ಗೆ ಇವರೆಲ್ಲ ನಿಮ್ಗೆ ಹೇಳ್ಯಾರ ಇವರೆಲ್ಲ ನಿಮ್ಗೆ ಹೇಳ್ತಿಯಾರ ಅದ್ರ ಯಾಕೆ ಅರ್ಥ ನಮ್ಮ ಮನೆಯವ್ರಿಗೆ ಅವ್ರೇನು ಅವ್ರ ನೋಡಿ ಅಚ್ಚರಿನ ಅಂತಾರೆ ಎಲ್ಲರೂ ಜಗಳ ಮಾಡ್ತಾರೆ ಅಂಗಡಿ ಅವ್ರು ಅದಾರೆ ಕೋಟಿ ಅವ್ರು ಅದಾರ ನೀ ಕಲ್ಯಾಣ ಮಾಡೋದಾರ ಎಲ್ಲರೂ ಹೋದಾಗ ಭಾಳ ಖುಷಿ ಅನ್ನಿಸ್ತಾರೆ ಹಾಗೆ ಮತ್ತು ನಾವು ಅದನ್ನು ಕಾರ್ಯಕ್ರಮ ರೂಪಿಸಿ ತಂದೆ ಅದನ್ನು ಮತ್ತೆ ಮನೆಗೆ ಎಲ್ಲ ಟ್ರೀಟ್ ಮಾಡಿ ಇಂಟಿಂಟ್ ಅವರು ಹಾಕಿ ಮತ್ತೆ ಟ್ರೀಟ್ ಮಾಡೋಕ್ಕೆ ನಾವು ಮತ್ತೆ ಹೋಗಿ ಮತ್ತೆ ಅದಕ್ಕೆ ಕಾರ್ಯಕ್ರಮ ಅದಾರ ಕಾರ್ಯಕ್ರಮ ಆಯ್ತಪ್ಪ ನಾನು ಬರ್ತೇನೆ ಒಂದು ಕಾರ್ಯಕ್ರಮ ಇನ್ನೊಂದು ಮಾತು ಈಗ ಅದಾರು ಮಾತಾಡೋದಾಗಿದೆ ನಮ್ಮ ಅದಾವರು ನಾಗರಾಳಕ್ಕೆ ನಮ್ಮ ಅದಾರಿಗೆ ಭಾಳ ಅನಿವಾರ್ಯ ಯಾಕಂದ್ರೆ ನಾವು ಈ ಕನ್ನಡದ ಗೊತ್ತಾದ ಶಿವಾಚಾರ್ಯ ಆದಾಗ ನಾವು ಈ ನವರಾತ್ರಿ ಕಾರ್ಯಕ್ರಮ ನಾಗರಾಳದಾಗ ಪ್ರಶಸ್ತಿಗಳು ಮಾಡ್ತಿದ್ದರು ಆ ಕಾರ್ಯಕ್ರಮ ಮಾಡೋಕ್ಕೆ 9 ದಿವಸನೂ ಅವ್ರ ಕಾರ್ಯಕ್ರಮಕ್ಕೆ ಅವ್ರನ್ನ ಆವಾಜ್ ಮಾಡೋ ನಾನೇ ಹೀಗಾಗಿ ಅವರು ನಾವು ಭಾಳ ಒಡನಾಟ ಒಂದು ಮಾತು ಅವರು ಒಂದು ಟೈಮ್ದಾಗ ಏನು ಅವರು ಕಡಿ ನವರಾತ್ರಿ ದಿವಸದಾಗ ಕಡಿ ದಿವಸ 9 ದಿವಸಕ್ಕೆ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರೆ ಆ ಪಲ್ಲಕ್ಕಿ ಮೆರವಣಿಗೆ ಊರು ಸುತ್ತಾಕ್ಬೇಕಂತ ಎಲ್ಲರೂ ಸಮಾಜ ಹೋಗೋದ್ನಾಗ ಮಾಡ ಎಲ್ಲ ತಂದಿತ್ತು ಆ ತೆಗೆದ ಹೊತ್ತಿನಾಗ ಎಲ್ಲ ಏನೊಂದು ಬಿಲ್ಡಿಂಗ್ ಪಾಯಿಂಟ್ ಬೇಡ ನೀವು ಇಲ್ಲೇ ಒಂದು ಹಾಕಿ ಆ ಪ್ರಸಾದ ಶುರು ಮಾಡಿ ಅಂದು ಅವ್ರು ನಮ್ಮ ಮನೆಗೆ ಪ್ರಸಾದ ನಮ್ಮ ಮನೆಗೆ ಮುಟ್ಟಕ್ಕೆ ಅದು 26 ಮಳೆ ಬರೋಣ ಬಂದ್ಬಿಟ್ಟು 26 ನಾಗರಾದ ದೇವಾಂಗ ಸಮಾಜಕ್ಕೆ ಪರಿಸರಕ್ಕೆ ದೈವಭಕ್ತಿ 26 ಅವ್ರು ನೆನೆಸ್ಕೊಂಡ ನಾವು ಕಾರ್ಯಕ್ರಮ ಮಾಡ್ತಾ ಇದ್ರು ಮಾತಾಡಿ ಇವತ್ತು ಸತ್ಯವಾಗಿ ನಮಗೆ ಹೇಳಕ್ಕೆ ಇಂಥ ಇಂಥ ಗುರುಗಳು ಆಮೇಲೆ ಹೀಗೆ ಒಂದು ನಾವು ಸ್ಥಾನಿಕ ಬಂದಾಗ ಒಂದು ಕೆರೆಗೆ ಹಾರ ಒಂದು ಪಾಠ ಇತ್ತು ಅದು ಕಲ್ಲರಿಗೇರಿ ಮನ್ನನಗೌಡರು ಕಲ್ಲರಿಗೇರಿ ಮನ್ನನಗೌಡರು ಊರಿಗೆ ಗೌಡರು ಅಂತ ಇದರೊಳಗೆ ಅವರು
ಊರಿಗೆ ಬರ ಬರ್ತದೆ. ಆ ಬರ ಟೈಮ್ದಾಗ ಅವರು ನೀರಿಗೆ ಬರ ಬಂದಾಗ ಒಂದು ಕೆರೆನಾಗ ಹೊಡಿಬೇಕು, ಕೆರೆ ತೆಗಿಬೇಕು ಅನ್ನೋದು ಒಂದು ಕೆರೆ ತೆಗೆದು ಆ ಕೆರೆಗೆ ನೀರು ಬರಲಿಲ್ಲ. ಕೆರೆಗೆ ನೀರು ಬರಲಿಲ್ಲ ಅನ್ನೋ ಜಾಗಕ್ಕೆ ಅವ್ರೇನಂದ್ರು ಮತ್ತು ಜೋಶಿಗೆ ಹೋಗಿ ದೊಡ್ಡ ಬಾವಿ ಮಾಡಿ ಕೆರೆ ಮಾಡಿವ್ರಿಗೆ ನಮಗೆ ನೀರು ಬರಲಿಲ್ಲ. ಜೋಶಿಶ್ ಅವ್ರು ಹೇಳಿದ್ರು, ನೋಡ್ರಿ ನೀವು ಹಿರಿ ಪಂಚಿಗೆ ಇದಕ್ಕೆ ಖಾರ ಕೊಡಬೇಕು ಅಂದ್ರೆ ಹಿರಿ ಪಂಚಿಗೆ ಖಾರ ಕೊಡೋ ನೀರು ಬರ್ತಾ ಹೋದಾಗ ಅವ್ರು ಏನು ಹೇಳಿದ್ರು, ಮನೆಗೆ ಬಂದು ಕೇಳ್ತಾರೆ. ಅವರು ಗಂಡ ಹೆಂಡತಿ ಮಾತಾಡೋದು ಈಗ ಹಿರಿ ಸಸಿಯ ಪಟ್ಟಾಡ ಹಿರುತನಕಾಯ ಎಲ್ಲ ಹಿರಿ ಸಸಿ ಬಗ್ಗೆ ಭಾಗಿಸ್ತು ಕೊಡಬೇಕನ್ನೋ ಮಾತನ್ನ ಆ ಸಂದರ್ಭದಾಗ ಹೇಳಿದಾಗ ಆಕೆ ಇದನ್ನೆಲ್ಲ ಕೇಳಿಸ್ಕೊಂಡು ಕೂತಾಳ. ಅವ್ರೇನು ಮಾಡಲಿಲ್ಲ, ಮಾವ ನನ್ನ ಹೆಂಗೆ ಬಾರಿ ಕೊಡ್ತೀನಿ, ನನಗೆ ಏನೂ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ, ಗಂಟೆಗೆ ಹೇಳಿಲ್ಲ, ಅಂಥವ್ರಿಗೆ ಹೇಳಿಲ್ಲ, ಎಲ್ಲಿ ಯಾರಿಗೆ ಹೇಳಿಲ್ಲ, ಎಲ್ಲಿ ಹೋಗಿ ಹೇಳಿದ್ದಾರೆ, ಗೆಳತಿಯರಿಗೆ ಹೇಳಿಲ್ಲ. ಅವ್ರು ಗೆಳತಿಯರಿಗೆ ಹೇಳೋದು ಗೆಳೆಯರ ಗೆಳತಿಯರ ಸಂಬಂಧ ಹೇಗೆ ಇಟ್ಟಿದ್ರು ಒಂದು ತ್ಯಾಗಮಯ ಹೇಳ್ತಾರೆ. ನಾವು ಏನೋ ಬೇಕಾದಷ್ಟು ಕಷ್ಟ ಬಂದರು ಮಡಿ ಒಳಗೆ ಹೇಳಂಗಿಲ್ಲ, ಯಾರಿಗೆ ಹೇಳಂಗಿಲ್ಲ ಅಂತ ನಾವು ಗೆಳೆಯರು ಬಂದು ಗೆಳತಿಯರು ಬಂದು ಮಾತನ್ನ ಇಲ್ಲಿ ತ್ಯಾಗಮಯ ಜೀವನ. ಹಾಗೆ ಜೀವನದಲ್ಲಿ ಕಳೆದುಕೊಳ್ಳಬಾರದ ನಿಜವಾದ ಸಂಪತ್ತು ಅಂದರೆ ಒಳ್ಳೆಯ ಸಂಬಂಧಗಳು ಹಾಗೂ ಒಳ್ಳೆಯ ಸ್ನೇಹಿತರು. ಇವನ್ನೆಲ್ಲನ ಬಿಟ್ಟು ನಾವು ಈ ಜೀವನಕ್ಕೆ ಬೇಕಾಗಲ್ಲ. ದುಡ್ಡು ಐತಿ, ಆಸ್ತಿ ಐತಿ, ಅಂತಸ್ತಿ ಐತಿ, ನಾವು ತೋಟ ಏನು ಮಾಡೋದು, ಜನನೇ ಇಲ್ಲ, ಮಂದಿನೇ ಇಲ್ಲ ಅಂದರೆ ತುರಿಸಿದ್ರ ಜನ ಹಚ್ಕೊಂಡ್ರೆ ಜನ ಅಂತ ಹೇಳ್ತಾರೆ. ಹಾಗಾಗಿ ಜೀವನದೊಳಗೆ ಎಲ್ಲರೂ ಒಂದು ಸಾಂಕೇತಿಕವಾಗಿ ನಾವು ಇರೋಣ ಅನ್ನೋ ಮಾತನ್ನು ಹೇಳಿ ಇದು ಇನ್ನೂ ಭಾಳ ಹೇಳುತ್ತಿದೆ. ಟೈಮ್ ಒಂದು ಸಲಹೆ ಅದಕ್ಕೆ ಈ ಪದಕರ್ಮಿಗಳನ್ನು ನಾವು ಅದಾರ ಪಾದಕ್ಕೆ ಅರ್ಪಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜಯ ಭಾರತ.
ಮಾರ್ಗದರ್ಶಕರಲ್ಲಿ ಬಂದಾಗ ಈಗ ಒಂದು 3 ರೂಪಾಯಿ ರೆಗ್ಯುಲೇಷನ್ ಮಾಡ್ಯಾವು ಅದಕ್ಕೆ ಆದಾಯಕ್ಕೆ ವಿದ್ಯಾರ್ಥಿಗಳಿಂದ ಸಂತೋಷ ನಡೆದಿದ್ದ ಸಂಸ್ಥೆ ಪರವಾಗಿ ಅವರಿಗೆ ಮೊದಲು ನಾನು ಧನ್ಯವಾದ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂತ ಈ ತಮಗೂ ಒಂದು ಅವಕಾಶ ಮಾಡಿಕೊಟ್ರೆ ಯಾಕಂದ್ರೆ ಮತ್ತೆ ಉದ್ಘಾಟನೆ ನಾವು ಮಾಡಬೇಕಾಗ್ತಿತ್ತು ಅದಕ್ಕೆ ತಮಗೂ ಒಂದು ಅಭಿನಂದನೆ ಹೇಳ್ತಾ 60 ವರ್ಷ ದಾಟಿದವರಾದರೆ ತಾವು ಸೇವೆಯಿಂದ ನಿವೃತ್ತಿ ಆಗಿರ್ಬೋದು ಯಾರು ಸಮಾಜದಿಂದ ನಿವೃತ್ತಿ ಆಗಬೇಕು ಯಾಕಂದ್ರೆ ಸಮಾಜ ಬಹಳ ಹರಿಯಟಿಕದ 90 ದಿನಗಳಲ್ಲಿ ನಮ್ಮ ಯುವಕರಿಗೆ ಗುರುಗಳ ಬಗ್ಗೆ ಒಂದು ಒಳ್ಳೆಯ ವಿಚಾರಣೆ ಕೊಡ್ತಾ ಇಲ್ಲ ಅದರಿಂದ ಗುರು ಶಿಷ್ಯರ ಸಂಬಂಧ ಬೆಳೆದಿದೆ ನಾವು ಕಲಿಯುವಾಗ ಗುರುಗಳು ಹೆಂಗಿತ್ತಂದ್ರೆ ಅಲ್ಲಿ ಬರ್ತಾರೆ ನಾವು ಈ ಕಡೆ ಮಕ್ಕಳಾಗ್ಬಿಟ್ಟಿದ್ದೇವೆ ವಾಕಿಂಗ್ ಹೋಗಿ ಗುರುಗಳು ಬರ್ತಾರೆ ನಾವು ಗಿಡದ ಮೇಲೆ ನಿಂತಿರ್ತಿದ್ದೆವು ಅವಾಗಿಂದೆಲ್ಲ ಇಲ್ಲಿ ಹೋಗ್ತಾರೆ ಆದ್ದರಿಂದ ನಮ್ಮ ಸಮಾಜನ ಎಚ್ಚರಿಸುವಂತ ಅವರು ಜವಾಬ್ದಾರಿ ಐತಿ ಯಾಕಂದ್ರೆ ಇದಕ್ಕಾಗಿ ನಮ್ಮ ಸಮಾಜದಲ್ಲಿ ಯುವ ಸಮೂಹ ಬಹಳ ಆಡಳಿತದ ತಮಗೆಲ್ಲ ಗೊತ್ತಿದೆ ಯಾರು ಮನೆ ಈಗ ನಮ್ಮ ಈ ಧೈರ್ಯ ಉದ್ಯೋಗದ ಆಸ್ಪತ್ರೆ ನಿರ್ದೇಶಕರಂತ ಒಂದು ವಿಷಯ ಹೇಳಿಬಿಡ್ತೀನಿ ಡಾಕ್ಟರ್ ಮಂಜುನಾಥ್ ಮೊನ್ನೆ ಚುನಾವಣೆಗಳ ಸ್ಪರ್ಧೆ ಮಾಡಿದ ಲೋಕಸಭಾದಾಗ ಒಂದು ಸಂದರ್ಶನದಲ್ಲಿ ಹೇಳಿದವರು ಏನಂದ್ರೆ ಮೊದಲೆಲ್ಲ ನಮ್ಮ ಕಡೆ ಉದ್ಯೋಗ ತೋರಿಸಲಿಕ್ಕೆ ತಂದೆಗಳು 45,000 ತಂದೆಗಳು ಮಕ್ಕಳು ಕರ್ಕೊಂಡ್ಬರ್ತಿದ್ರು ಇದಕ್ಕಿಂತ ಏನಾಗೈತಂದ್ರೆ ಅಪ್ಪುಗಳು ಮಕ್ಕಳು ಕರ್ಕೊಂಡ್ಬರಕಾದ್ರೆ 31,000 ಮಕ್ಕಳು ಕೂರ್ಸಕ್ಕೆ ಉದಯ ತೊಂದರೆಗಳನ್ನು ಹೇಳ್ತಾರೆ ಒಂದು ಆರೋಗ್ಯ ಸಮಸ್ಯೆಗಳು ಬರೋದು ಸಾಮಾನ್ಯ ವಿಶೇಷವಾಗಿ ಬರುವುದಂದ್ರೆ ಒಂದು ರಕ್ತದೊತ್ತಡ ಒಂದು ಸಕ್ಕರೆ ಕಾಯಿಲೆ ನನ್ನ ತಿಳಿದ ಮಟ್ಟಿಗೆ ಸಕ್ಕರೆ ಕಾಯಿಲೆ ಬರಬೇಕಾದ್ರೆ ಒಂದೇ ಕಾರಣ ಯಾರು ಅತಿಯಾದ ಆಸೆ ಮಾಡ್ತಾರೆ ಯಾರು ಬಡ್ಡಿ ಕೇಸ್ ಮಾಡ್ತಾರೆ ಅದು ಸಕ್ಕರೆ ಕಾಯಿಲೆ ಬರ್ತದೆ ಯಾರು ಒತ್ತಡದೊಳಗೆ ಜೀವನ ಮಾಡ್ತಾರೆ ಒತ್ತಡದೊಳಗೆ ಜೀವನ ಹೇಗಿರ್ಬೇಕು ಅವ್ರಿಗೆ ಬಡ್ಡೋತ್ತರ ಬರುವುದಿಲ್ಲ ಇದು ಸೇರಿಸಿ ಹೇಳ್ತಾ ಮುಂಬರುವ ದಿನಗಳಲ್ಲಿ ತಾವು 100 ವರ್ಷ ಬಾಳರಿ ಸಂತೋಷವಾಗಿ ಅಂತೇಳಿ ತಮಗೆ ಹಾರೈಸಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಎಲ್ಲ ಸಂಘಟನೆಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ವಂದಿಸಿ ಮಾತು ಎಲ್ಲರಿಗೂ ಶರಣ ನಮ್ಮ ಕಡೆಗೆ ಹೋಗ್ಬಿಟ್ಟು ಉಳಿತು ಮಾಡು ಮನಸ ನೀರಿದು 3 ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಹೆಣ ಹರಿತಾರ ಮಣ್ಣ ಮುಚ್ಚತಾರ ಚಟ್ಟ ಕಟ್ಟತಾರ ನಿನ್ನ ಸುಟ್ಟು ಹಾಕುತ್ತಾರ ಉಳಿತು ಮಾಡು ಮನಸ ನೀರು 3 ದಿವಸ 3 ದಿನದ ಸಂತೆ ನಾವು ನಗುತ್ತ ಮಾಡಬೇಕು 3 ದಿನದ ಸಂತೆ ನಾವು ನಗುತ್ತ ಮಾಡಬೇಕು ದೇಶವೆಂಬ ಕಂತೆ ನೀವು ಸುಟ್ಟು ಹಾಕಬೇಕು ದೇಶವೆಂಬ ಕಂತೆ ನೀವು ಸುಟ್ಟು ಹಾಕಬೇಕು ನಾನು ನಾನು ಎಂದು ಮೆರೆಯಬೇಡ ಮನುಜ ನಾನು ನಾನು ಎಂದು ಮರೆಯಬೇಡ ಮನುಜ ನಾನು ಎಂಬುದು ದ್ವೇಷ ಸುಟ್ಟು ಹಾಕಬೇಕು ನಾನು ಎಂಬುದು ಮೃಂತೆ ಸುಟ್ಟು ಹಾಕಬೇಕು ಮನುಜನಾಗಿ ಬಾಳು ಇದೇ ಸ್ವರ್ಗಕ್ಕೆ ಮನುಜನಾಗಿ ಬಾಳ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮ್ಯಾಲೆ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮಡಿಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಒಳಿತು ಮಾಡು ಮನಸ ನೀನಿರೋದು ಬೀಸು ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮೇಲೆ
ಮನಸ ನೀನಿರೋದು 3 ದಿವಸ ಒಳಿತು ಮಾಡ ಮನಸ ನೀನಿರೋದು 3 ದಿವಸ ನೀನಿರೋದು ನೀವು ಡ್ಯಾನ್ಸ್ ಕಲಿಸಿದ್ರಿ ದಯಾರಿದೆಯೋ ದಯಾರಿದೆಯೋ ಡ್ಯಾನ್ಸ್ ಕಲಿಸಿದ್ರೆ ರುದ್ರಮಣಿ ಅಯ್ಯಪ್ಪನವರು ಅದೇ ಮಾತಾಡಿದ್ರು. ಹಾಗೆಯೇ ಬೃಂದಾವನದೇ ರಾತ್ರಿ ಅನ್ನುವಂಥ ಡ್ಯಾನ್ಸ್ ಕಲಿಸಬೇಕಾಗಿರುವಂಥ ಸಂದರ್ಭ ಮಾತಾಡಿದ್ರು. ಕೃಷ್ಣ ಬಂದಿದ್ದರೆ ರಾತ್ರಿ ಬಂದಾಗಿದ್ದು ನಮಗೆ ಗೊತ್ತಿಲ್ಲ. ನಾವು ದೂರ ಆಗ್ತಾ ಇದ್ದೀವಿ. ತಂದೆ ತಾಯಿನ ಬಿಟ್ಟು ಮಕ್ಕಳು ಕೂಡ ಬೇರೆ ಮನೆಯನ್ನು ಒಂದೇ ಊರಿನಲ್ಲಿ ಮಾಡುವಂಥ ದುರ್ದರ್ಶನ ಕೂಡ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಇಂಥ ಹೊತ್ತಿನಲ್ಲಿ 50 ವರ್ಷಗಳ ಹಿಂದೆ ಸಹ ನೀವು ನಮ್ಮ ಕಲಿಸಿದ್ರಿ ಅಂತ ತಿಳ್ಕೊಂಡು ನೆನಪು ಮಾಡಿಕೊಂಡು ಒಂದು ರೀತಿಯ ಮನುಷ್ಯ ಸಂಬಂಧವನ್ನ ಬೆಸಿತಾ ಇದೆಯಲ್ಲ, ಅದಕ್ಕೆ ನಿಮಗೆ ನನ್ನ ಕೃತಜ್ಞತೆಗಳನ್ನು ಇಷ್ಟಪಡ್ತಾ ಇದ್ದೀನಿ. ನಾವು ಯಾಕೆ ಕಲಿಸಿದ್ರು ಅನೇಕ ಜನ ನಾವು ಬೈದೀವಿ, ನಾವು ಬೆಳೆದೀವಿ, ಅದನ್ನೆಲ್ಲ ನೀವು ನೆನಪು ಇಡಲಿಲ್ಲ. ನಮ್ಮ ಒಡೆಯರು ಬರೋಣ ಮಾತ್ರ ಇಲ್ಲ ಸರ್, ನೀವು ಹೇಳಿದಂಥ ನನಗೂ ಬೆಲೆಗೂ ನಮ್ಗೆ ಏನೋ ನೆನಪಿಟ್ಟಿರೋ ಅಂತ ಮಾತನಾಡಿಲ್ಲ. ನಾನು ಅನೇಕ ವಿದ್ಯಾರ್ಥಿಗಳಿಂದ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಯಾಕೆ ಅಂತಾರೆ, ಅವರಿಗೆ ನಾವು ಹಾಗೆ ಕಲಿಸಿದ್ರು ಕೂಡ ಗುರು ಅನ್ನುವಂಥ ಅರ್ಥದಿಂದ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಸಮಾರಂಭಕ್ಕೆ ಇನ್ನೊಂದು ಬಹಳ ವಿಶೇಷತೆ ಏನು ಅಂತಂದರೆ, ನೀವು ಕೇವಲ ಕಲಿಸಿದ ಗುರುಗಳನ್ನು ಸನ್ಮಾನ ಮಾಡ್ತಾ ಇಲ್ಲ, ಜಗದ್ಗುರುಗಳಾದಂಥ ಸಿದ್ದರಾಮ ಮಹಾಸ್ವಾಮಿಗಳನ್ನು ಕೂಡ ಇಲ್ಲಿ ಸನ್ಮಾನ ಮಾಡ್ತಾ ಇರೋದು ವಿಶೇಷ ಸಂಗತಿ ಎಂದು ಕೂಡ ನಾನು ಮಾಡ್ಕೊಳ್ತೇನೆ. ಅವರು ಹಾಗೆ ಏನು ಹಾಗೆ ಜಾತಿ ನಿರಾಕರಣೆಯನ್ನು ಅಪ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮಠಗಳನ್ನು ಗೋಚರಪ್ಪ ಮಾಡ್ತಾ ಇದ್ದೀನಿ. ಬೆಳಗಾವಿ ಆಯಿತು, ಗದಗ ಆಯಿತು, ಹೇಗೆ ಅವರು ಮಠಗಳನ್ನು ಬೆಳೆಸಿದ್ರು ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ. ಅದು ಮತ್ತೆ ವಿಷಯಾಂತರ ಬಾಳಾಗಿಬಿಡ್ತಾರೆ. ನಮ್ಮಂಥವರಿಗೆ ಅನೇಕ ಜನರಿಗೆ ಅವರು ಇಂಥ ನೆರವನ್ನು, ಇಂಥ ನೆನಪುಗಳನ್ನು ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಾವು ನೋಡ್ತೀವಿ. ಈ ಇನ್ವಿಟೇಷನ್ ಒಳಗೆ ನೀವು ಒಂದು ಒಂದು ಚಿತ್ರ ಹಾಕಿದ್ದೀರಿ. ಏನು ಅಂತಂದರೆ ಅದು ಹಂಚಿನ ಶಾಲೆಯನ್ನು ನೀವು ಹಾಕಿದ್ದೀರಿ. ನನಗದು ಭಾಳ ಮನಸ್ಸಿಗೆ ಬಂತು. ಇದೇ ಈ ಪ್ರಮಾಣದೊಳಗೆ ಅನೇಕ ಬೇರೆ ಬೇರೆ ದೊಡ್ಡ ದೊಡ್ಡ ರೂಮುಗಳಾಗಿವೆ, ಆಕರ್ಷಕ ಕಟ್ಟಡಗಳಾಗಿವೆ. ಅದನ್ನು ಬಿಟ್ಟು ಹಂಚಿನ ಶಾಲೆಯನ್ನೇ ನೀವು ಪ್ರಿಂಟ್ ಮಾಡಿದ ನನಗೆ ವಿಶೇಷ ಅನ್ನಿಸ್ತು. ಯಾಕಂತಂದರೆ ಆ ಹಂಚಿನ ಶಾಲೆಯೇ ನಮಗೆ ಒಂದು ಬದುಕನ್ನು ಕೊಟ್ಟಿದೆ ಅನ್ನೋಂಥ ಅರ್ಥ ನೀವು ನೆನಪಿಸ್ಕೊಳ್ತಾ ಇದ್ದಾರಲ್ಲ, ಅದು ಬಹಳ ಮುಖ್ಯ. ಕೇವಲ ನಿಮಗಲ್ಲ, ನಮ್ಮಂಥವರಿಗೂ ಕೂಡ ಅದು ಬದುಕನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ಅತ್ಯಂತ ವಿನಮ್ರತೆಯಿಂದ ಇಲ್ಲಿ ನಾವು ಸ್ಮರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವೆಲ್ಲ ಬಂದು ನೀವು ಹೆಸರು ಹೇಳಿ 50 ವರ್ಷದ ಹಿಂದಿನ ಮಾತಿರು. ನೀವೆಲ್ಲ ನಮಗೆ ನಾನು ಸರ್ ನಿಂತಿರುವ ನನ್ನ ಹೆಸರು ಇದು ಅನ್ನುವಂಥ ಅರ್ಥದಿಂದ ನನಗಂತೂ ಸ್ವಲ್ಪ ಈ ದೃಷ್ಟಿಯಿಂದ ನೆನಪಾಗೋದಿಲ್ಲ. ನಮ್ಮ ಧರ್ಮಣ್ಣವರು ಹೇಳಿದ್ರೆ ಎಲ್ಲ ಹೆಸರು ಹೇಳಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ನೆನಪಿನ ಶಕ್ತಿ. ಆದರೆ ಇಲ್ಲಿ ನೀವೆಲ್ಲ ಬಂದು ಹೀಗೆ ನಿಮ್ಮ ಮುಖ ನಮ್ಮ ಎದುರಿಗೆ ಇರಲಿಕ್ಕಿಲ್ಲ, ಆದರೆ ನೀವು ನಮ್ಮನ್ನು ನೆನಪಿಸ್ಕೊಳ್ತಾ ಇದ್ದೀರಲ್ಲ, ಆ ದೃಷ್ಟಿಯಿಂದ ನಿಮ್ಮ ಈ ಭಕ್ತಿಯನ್ನು ನಾನು ಅತ್ಯಂತ ಕೃತಜ್ಞಪೂರ್ವಕ ನೆನೆಸ್ಕೊಳ್ತಾ ಕೊನೆಯಲ್ಲಿ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ. ನಾವು ಜಗತ್ತು ಹಾಗೇ ಇರಲಿ, ಜಗತ್ತಿಗೆ ಹಾಗೆ ಹೋಗ್ತಾ ಇರಲಿ. ಏನೇನೇನೇನೋ ಬದುಕೋದು ಕಠಿಣ ಆಗಿದೆ ಅನ್ನುವಂಥ ಮಾತನ್ನು ಕೆಲವೊಂದು ಜನ ಹೇಳ್ತಾರೆ. ಹೋದ ಇಂಟರ್ನೆಟ್ ಸಮಾರಂಭದ ರೇವೂರಿಗವರು ಒಂದು ಮಾತನಾಡಿದ್ರು, ನಮಗೆ ಗೊತ್ತದೆ, ನೆನಪದೆ, ಪಕ್ಕ ನೆನಪದೆ. ಏನು ಅಂತಾರೆ, ಹೊರಗೆ ಜಗತ್ತು ಬಹಳ ಕುರುಡಾಗಿದೆ ಅನ್ನುವಂಥ ದೃಷ್ಟಿನ ಒಂದು ಮಾತನ್ನು ಹೇಳಿದರು. ಆದರೆ ಹೇಗೆ ಇರಲಿ, ಅದನ್ನು ನಾವು ಮುಂದುವರಿಸಿಕೊಂಡು ಬದುಕೋದು ಬೇಡ. ಕಾರಣ ಒಂದು ಮಾತನಾಡ್ತಾರೆ, ನಾವು ಬದುಕಿನಲ್ಲಿ ತೆಗೆದುಕೊಟ್ಟುವುದಕ್ಕಿಂತ ಕೊಟ್ಟದ್ದು ಎಂದೂ ಕಡಿಮೆಯಾಗಬಾರದು ಅನ್ನುವಂಥ ರೀತಿಯಲ್ಲಿ ನಾವು ಬದುಕಬೇಕು. ಅಂಥ ಒಂದು ಬದುಕು ನಿಮ್ಮದಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಕೃತಜ್ಞತೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ಯಶಸ್ಸಿಯನ್ನು ಪೂರೈಸಿ ಇವತ್ತು
ಬಂದಂಥ ಈ ಹೆಮ್ಮೆಯ ವಿದ್ಯಾರ್ಥಿನಿಯರು ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲರಿಗೂ ಕರ್ಮ ಪೂಜ್ಯರಾಗಿರುವಂಥ ಸೋಂಟದ ಸಿದ್ದರಾಮ ಸ್ವಾಮಿಗಳನ್ನು ಪಡೆದುಬಿಟ್ಟು ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಸಹೋದರಿ ಅನ್ನಪೂರ್ಣ ಪಾಟೀಲ್ ಅವರೇ, ಈ ಸಂಸ್ಥೆಯ ಕಾರ್ಯದರ್ಶಿಯ ಸ್ಥಾನ ವಹಿಸಿಕೊಂಡಿರುವಂಥ ಆತ್ಮೀಯ ಶ್ರೀ ವಿ.ಜಿ. ರೇವಡಿಗಾರ್ ಅವರೇ, ಈ ಜಯರ ಭಾಗದ ಉಪಾಧ್ಯಕ್ಷ ಸ್ಥಾನವಾಗಿರುವ ವ್ಯಕ್ತಿ ಅವರೇ, ಇಲ್ಲಿ 74-75ನೇ ಶೈಕ್ಷಣಿಕ ವರ್ಷದಲ್ಲಿ SSLCಯನ್ನು ಪೂರೈಸಿ ಉಪಸ್ಥಿತರಿರುವಂಥ ಎಲ್ಲ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ನನ್ನ ಸಹಪಾಠಿಗಳು, ನನ್ನ ಸಹೋದ್ಯೋಗಿಗಳು, ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವ್ಯಕ್ತಿಯವರು ಮಾತಾಡಿದರು. ಸ್ನೇಹಿತರಾದಂಥ ಅಂಗಡಿಯವರು ಹೇಳಿದರ ಬಗ್ಗೆ ಇಲ್ಲ, ನಾವಿನ್ನು ಈ ಕಾರ್ಯಕ್ರಮವನ್ನು ನಮ್ಮನ್ನು 20 ವರ್ಷ ಹಿಂದೆ ಮಾಡಬೇಕಾಗಿತ್ತು, ಭಾಳ ಲೇಟಾಗಿ ಮಾಡಿದ್ವಿ ನಾವು ಅಂತ ಮಾತನ್ನು ಹೇಳಿದವು. ಇವರೆಲ್ಲ ಮೊನ್ನೆ ನಗುವಾಗೈತಿ ಅಂತಂದ್ರು. ಏನಲ್ಲ, ನಾವೊಂದು ವಿಷಯ ಹೇಳ್ತೀನಿ, ಅದಕ್ಕೆ ನೀವು ಎಷ್ಟು ಗೊತ್ತಿಲ್ಲ, ಭಾಳ ಲೇಟಾಗಿಲ್ಲ ಇದು. ನಾವು ಒಂದು ಗುರುವಂದನ ಮಾಡಿ 2021ನೇ ಇಸ್ವಿಯಲ್ಲಿ. ಯಾಕೆ ಅಂದರೆ ನಮಗೆ 1970ರಲ್ಲಿ BA ಬಾಗಲಕೋಟೆ ಬಸವೇಶ್ವರ ಕಾಲೇಜಿನಲ್ಲಿ ಓದ್ತಾ ಇರುವಾಗ ನಾವು BA ಕಲಿತಿದ್ದೀವಿ. ನಮಗೆ 1970ರಲ್ಲಿ ನಾವು ನಿವೃತ್ತಿಯಾಗಿ 51 ವರ್ಷಕ್ಕೆ ನಾವೇ ನಿವೃತ್ತಿಯಾಗಿ 51 ವರ್ಷ. ಆವಾಗ ನಮ್ಮ ಗುರುಗಳಿಗೆ ನಾವು ಗುರುವಂದನೆ ಮಾಡಿವಿ. ನಾವು ಅದೇ ಮನೆ ಹಾಕಿಲ್ಲ, ವಿಚಾರ ಮಾಡಿ ನೀವು 20 ವರ್ಷದಿಂದ ಅಂತೀವಿ ಅಂದರೆ ಭಾಳ ಸಂತೋಷಪಟ್ಟವಾಗಲ್ಲ. ನಾವು ಆವಾಗ 72 ವಯಸ್ಸಿನವರು, ನಮ್ಮ ಗುರುಗಳು 90 ವಯಸ್ಸಿನವರು. ಗಾಳಿ ಬಗ್ಗೆ ಗುರುಗಳು ಕರ್ಕೊಂಡು ಬಂದಿದ್ದೀವಿ. ಬಟ್ 11 ಜನ ಹೋಗಿದ್ರು. ಅವಾಗ 11 ಮಂದಿಯಲ್ಲಿ 8 ಜನ ಗುರುಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಭಾಳ ಕಷ್ಟಪಟ್ಟು ಬಂದಿದ್ರು ಅವರೆಲ್ಲ. ಅಂದರೆ ಗುರುಗಳಿಗೆ ನಮ್ಮ ಪ್ರೀತಿ, ವಿಶ್ವಾಸ, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಸಮಯದ ಪ್ರಶ್ನೆ ಏನಿಲ್ಲ. ನೀವೆಲ್ಲ ನಾನು ಹೇಳಿಲ್ಲ, ಬಂದಾಗ 65 ವಯಸ್ಸು ಇಲ್ಲ ಅಂತ ಹೇಳಿ 65 ವರ್ಷಕ್ಕೆ ಏನು ಪಡೆದಲ್ಲ, ಏನು ಪಡೆದಲ್ಲ. ನಮ್ಮ ಕಾರ್ಯಕ್ರಮ ಬಂದವರು 90 ವರ್ಷದವರು ಸುಬ್ರಹ್ಮಣ್ಯ ಪಬ್ಲಿಕ್ ನಮ್ಮ ನಿವೃತ್ತಿ ಆದ ನಂತರ ಪಂಚಾಯತ್ ಆದ ನಂತರ ಈ ಗುರಿಗೆ ಕಾಕ್ಷೇಶ್ವರ ಮನೆ ಬೇಕು. ಆನಂತರ ಇವತ್ತು ಸುಬ್ರಹ್ಮಣ್ಯ 96ನೇ ವಯಸ್ಸಕ್ಕೆ ಇಟ್ಕೊಂಡವರೆಲ್ಲ. ನನಗೆ ಇರುವಂಥ ಉದ್ದೇಶ ಏನಂದರೆ, ನಮಗೆ ವಿದ್ಯಾದಾನ ಮಾಡಿರುವಂಥ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೂ ನಾನು ಒಂದು ಮಾತು ಕೇಳ್ತಾ ಇದ್ದೀನಿ. ನಾನು ಅಂಗಡಿಯವರು ಗುರುಶ್ರೇಷ್ಠರು ಅಂತ ಮಾತನ್ನು ಹೇಳಿದ್ರು, ಶಿಕ್ಷಕರು ಅಂತ ಮಾತನ್ನು ಹೇಳೇ ಇಲ್ಲ. ಗುರುಶ್ರೇಷ್ಠರು ಅಂತಂದರು. ನಮಗೆಲ್ಲ ಭಾಳ ಅಭಿಮಾನ ಅನಿಸ್ತಿತ್ತು, ಭಾಳ ಸಂತೋಷ ಅನಿಸ್ತಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದರೆ ನಾವು ಕೂಡ 1972ರಲ್ಲಿ ಈ ವಿದ್ಯಾಸಂಸ್ಥೆಗೆ ನಾವು ಬಂದಂಥವ್ರು. ನಾವೆಲ್ಲ ನೀವು SSLC ಇರುವಾಗ ನಮಗೆ 2 ವರ್ಷ ಸರ್ವಿಸ್ ಆಗಿದ್ದಾವೆ. ನಮ್ಗೆ 74-75 ನಿಮಗೆಲ್ಲ ಗೊತ್ತಿರುವಂತೆ ನಾನು PUC ಸೆಕೆಂಡ್ ಇಯರ್ಗೆ ನಾನು ಕ್ಲಾಸ್ ಇಟ್ಟಿದ್ದೆ. ಅವಾಗ 8ಕ್ಕೆ 9ಕ್ಕೆ ಏನೋ ಗ್ರಾಮ ಹೇಳಿ ಹೋಗ್ತಿದ್ದೆ. ಇಲ್ಲಿ ನಿಮ್ಮ ಬೇಗ ಪ್ರಶ್ನೆ ಇಲ್ಲ, ನೀವು ಒಂದು ಗೌರವ ಕೊಟ್ಟಿದ್ದೀರಿ, ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಿ, ನಿಮ್ಮ ಪ್ರತಿಭಾವನ್ನು ಪ್ರಕಟಿಸಿದ್ದೀರಿ. ನಮಗೆ ಇದನ್ನು ಹೇಳಿದಂಗೆ ನಾವು ಕೃತಜ್ಞತಾ ಭಾವದಿಂದ ನಿಮ್ಮ ಭಕ್ತಿಯನ್ನು ನಾವು ಸ್ವೀಕಾರ ಮಾಡ್ತೀವಿ. ಇನ್ನೊಂದು ಮಾತನಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಗುರು ಸ್ಥಾನದ ಬಗ್ಗೆ ಒಂದು ಮಾತು ಹೇಳ್ತೀನಿ. ಇತ್ತಿತ್ತಾಗಿ ಪೇಪರ್ಗಳಲ್ಲಿ ನಾವು ಭಾಳ ಓದ್ತಾ ಇದ್ದೀವಿ. ಅಲ್ಲಿ ಗುರುವಂದನಾ ಕಾರ್ಯಕ್ರಮ, ಇಲ್ಲಿ ಗುರುವಂದನಾ ಕಾರ್ಯಕ್ರಮ ಅಂತ ನೋಡೇ ನೋಡ್ತೀವಿ. ಇವತ್ತು ಭಾಳ ಗುರುವಂದನಾ ಕಾರ್ಯಕ್ರಮ, ಮೂಲಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಇವತ್ತು ಅಲ್ಲೇ ನಿತ್ಯ ಪೇಪರ್ಗಳಲ್ಲಿ ಬಂದಲ್ಲ ಒಂದು ಕಡೆ ಗುರುವಂದನಾ ಕಾರ್ಯಕ್ರಮ ಏರ್ಪಾಡು ಆಗಿರ್ತದೆ. ನಮ್ಗೆ ಯಾವಾಗ ಒಂದು ವಿಚಾರ ಬಂತು, ಸರ್ಕಾರದ ಇಲಾಖೆಯಲ್ಲಿ ಕೇವಲ ಶಿಕ್ಷಣ ಇಲಾಖೆ ಒಂದಾಗಿಲ್ಲ, ಸಾಕಷ್ಟು ಇಲಾಖೆಗಳಿವೆ. ಆ ಎಲ್ಲ ಇಲಾಖೆಗಳಲ್ಲಿ ಈ ವಂದನಾ ಕಾರ್ಯಕ್ರಮ ಇಲ್ಲಲ್ಲ ಅಂತ. ಎಲ್ಲ ಇಲಾಖೆಗಳಲ್ಲಿ ವಂದನೆ ಕಾರ್ಯಕ್ರಮ ಇಲ್ಲ ಅನಿಸುತ್ತೆ ನನಗಿಲ್ಲ.
ಪ್ರಾರಂಭಿಸಿದ ಪೇಪರ್ದಲ್ಲಿ ನಾವೆಲ್ಲ ಹೆಮ್ಮೆ ಪಡ್ತೇವೆ ನಾವೆಲ್ಲ ಶಿಕ್ಷಕರಾಗಿ ನಿಮ್ಮೆಲ್ಲ ಪ್ರೀತಿ ಪಾಠಗಳಂತ ನಾವೆಲ್ಲ ಧನ್ಯವಂತ ನಾನು ಆಲೋಚನೆ ಒಬ್ಬ ಶಿಕ್ಷಕ ಒಮ್ಮೆ ಶಿಕ್ಷಕನಾಗಿ ನಿರಂತರ ಶಿಕ್ಷಕನೇ ನನಗೆಲ್ಲ ಬಂದಾಗ ಅವನ್ನ ಹೇಳಿದೆ ಅವಾಗ ನಾನು CBSE ಸೇರಿ ನಾನು ಇನ್ನೂ ಶಿಕ್ಷಕನೇ ನಾವು ಬೇರೆ ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಮಗೆ ಈ ವೆರಿ ವಯಸ್ಸಿನಲ್ಲಿ ಕೂಡ ನಮ್ಮನ್ನು ಹುಡುಕಿಕೊಂಡು ಬಂದು ಸರ್ ನಮಗೆ ಮಾರ್ಗದರ್ಶನ ಮಾಡಿದ್ದೀವಿ, ನಾವು ಕೃತಜ್ಞತೆಯ ಪೂರ್ವಕವಾಗಿ ನಾವು ಗುರುವಂದನಾ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ, ನೀವು ದಯವಿಟ್ಟು ಬಂದು ನಮ್ಮ ಗುರುವಂದನಾ ಗುರುವಂದನೆಯ ಶಿಕ್ಷಕ ತಿಳ್ಕೊಂಡು ಕೇಳಿದಾಗ 9 ಜನ ವಿದ್ಯಾರ್ಥಿಗಳನ್ನು ಹಿರಿಯರೆಲ್ಲ ಬಂದಿದ್ದೀರಿ ಮಾಡ್ತೀವಿ. ಅವಾಗ ವಿದ್ಯಾರ್ಥಿಗಳು ಈಗೆಲ್ಲ ಹಿರಿಯರಾಗಿ ಬಂದಿದ್ದೀರಿ ಅಲ್ಲ, ನಾನು ಭಾಳ ಸಂತೋಷ ಅದನ್ನು ಮತ್ತೆ ಬಂದಿದ್ದೀವಿ ಅವರೆಲ್ಲ. ಆದ್ದರಿಂದ ಮತ್ತೊಮ್ಮೆ ನಾನು ಒಬ್ಬ ಶಿಕ್ಷಕನಾಗಿ ಈ ವಿದ್ಯಾಸಂಸ್ಥೆಗೆ ನಾವು ಕೃತಜ್ಞ ಆಗಿರ್ಬೇಕು. ನಾವೆಲ್ಲ ಈ 70 ಬಂದಾಗ 2007 ನನಗೆ ಈ ವಿದ್ಯಾಸಂಸ್ಥೆ ನನಗೆ ಅನಿಸಿದೆ. ನಾನು ಇವತ್ತೇ ಆಗೋದು ದಿವಸ ದೇವರ ಮಾತು ಹೇಳ್ತೀನಿ. ನಾನು ಇವತ್ತೇ ಆಗೋದು ದಿವಸ ಧರ್ಮಸ್ಥಳಿಗೆ ಯಾವ ದೇವರು ಹೋಗೋದಿಲ್ಲ, ಯಾವ ಗುಡಿಗೆ ಹೋಗೋದಿಲ್ಲ. ಅವರಿಗೆ ಈ ಸಿದ್ದೇಶ್ವರ ಸಂಸ್ಥೆ ಇದೇ ಗುರಿಯಾಗಿತ್ತು, ವಿದ್ಯಾರ್ಥಿಗಳೇ ದೇವರಾಗಿದ್ದರು ನನ್ನ ಮಾತನ್ನು ಹೇಳ್ತಿದ್ರು. ಇನ್ನೂ ಕೂಡ ಅದೇ ವಿದ್ಯಾರ್ಥಿಗಳೇ ನಮ್ಗೆ ದೇವರು ಅವರಿಂದ ಕೆಲಸ ನಿರ್ವಹಿಸ್ತಿದ್ದೀವಿ ಅಂತ ಒಂದು ಅವಕಾಶವನ್ನು ಈ ಸಿದ್ದೇಶ್ವರ ವಿದ್ಯಾಸಂಸ್ಥೆಯನ್ನು ಒದಗಿಸಿಕೊಡ್ತಾರ. ಅದಕ್ಕೂ ನಾವು ಅತ್ಯಂತ ಕೃತಜ್ಞತೆಯಿಂದ ನಾವು ಇದ್ದೀವಿ, ಆ ಭಾವನೆಯನ್ನು ಇಟ್ಕೊಂಡು ನಾವು ಇದ್ದೀವಿ ಅಂತ ನಮ್ಮ ಭಾವನೆ ವ್ಯಕ್ತಪಡಿಸಿ ನಾವೆಲ್ಲರಿಗೂ ಇನ್ನೊಮ್ಮೆ ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಪ್ರತಿಭಾವನೆಗಳಿಗೆ ಬಂದು ನಮ್ಮ ಕೃತಜ್ಞತೆಯನ್ನು ನೀವು ಸಲ್ಲಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು ನಮಸ್ಕಾರ. ಆದರೆ ನೀವು ವಿಸ್ತರಿಸಿದ್ದಾಗ ನಂದು ಕೇವಲ 2 ವರ್ಷ ಸರ್ವಿಸ್ ಆಗಿದೆ. ನಾವು ಇಂಟರ್ನಲ್ ಸರ್, ಟರ್ಮಿನಲ್ ಸರ್, ಎಕ್ಸ್ಟರ್ನಲ್ ಸರ್, ಹೊರಾಗ್ ಸರ್ ಇವರೆಲ್ಲ 3ನೇ ವರ್ಷದಲ್ಲಿತ್ತು. ಯಾಕಂದ್ರೆ ನಾವು 1972 ಬಂದಿದ್ದೆ. ಒಟ್ಟಿಗೆ ಹೇಳ್ಬೇಕಾದ್ರೆ ನಾವೆಲ್ಲ ಈಗೇನು 5 ಇದ್ದೀವಿ, ನಾವೆಲ್ಲ ಜಸ್ಟ್ ಫ್ರೆಶರ್ಸ್. ನಮಗೇನಂತ ಟೀಚಿಂಗ್ ಅನುಭವ ಇದ್ದಿದ್ದಿಲ್ಲ. ಆದರೆ ಈಗ 6ರಿಂದ 8 ಸಾವಿರ ಕಲಿಸ್ತೀನಿ. ನಮ್ಮ ಜೊತೆಯವರು, ಮಾಲಿಮನಿಯವರು, ಆಮೇಲೆ ಯಾವಾಗ ನನಗೆ ಫೋನ್ ಮಾಡಿ ಮನೆಗೆ ಅವ್ರಿಗೆ ನಾನು ಏಕವಚನದಲ್ಲಿ ಸಂಭವ ಅನ್ನೋದು ತಪ್ಪನಿಸ್ತದೆ. ಯಾಕಂದ್ರೆ ನಕ್ಕಿದ್ದ ಹಂಗೆ ತಪ್ಪನಿಸ್ತದೆ. ಆ ದೃಷ್ಟಿಯಿಂದ ಆ ರೀತಿ ಬಳಸ್ತಾರೆ ಶಬ್ದ. ಅವ್ರು ಹೇಳಿದ್ರು, ಸರ್ ನೀವು ಸನ್ಮಾನ ಇದ್ದೀರಿ ಅಂತಂದ್ರೆ ಸ್ವಲ್ಪ ಮೌನ 50 ವರ್ಷದಿಂದ ಗಪ್ಪ ಮತ್ತೆ ಇನ್ನೊಂದು ಹೇಳಿ ಎಳವಾರು ಮಾಡಿ ಸರ್ಕಾರಿ ನೋಡೋಣ. ಅವ್ರು ಹೇಳಿದ್ರು, ಸರ್ ನಮ್ಮ ಬ್ಯಾಚ್ನಲ್ಲಿ ಹೋಗಿದಂಥ ಗದಗಿನ ಸಿದ್ದರಾಮ ಸ್ವಾಮಿಗಳು ಗೊತ್ತಾಗಿತ್ತಂದ್ರು. ನಾನೇ ನಿಮ್ಮ ಬ್ಯಾಚ್ನಲ್ಲಿ ಅಷ್ಟೇ ಅಲ್ಲ, ಅವರು ನಿರಂತರವಾಗಿ 16-18 ವರ್ಷಗಳ ಕಾಲ ಈ ಸಿದ್ದೇಶ್ವರ ವಿದ್ಯಾಭ್ಯಾಸ ಸಂಘದೊಂದಿಗೆ ಸಂಪರ್ಕ ಹೊಂದಿದ್ರು. ಇದರ ಚುಕ್ಕಾಣಿ ನೇತೃತ್ವ ಅಂತ ಹೇಳಿ ಆಮೇಲೆ ನೀವು ಒಂದು ವಿಷಯ ಹೇಳೋದಂತಂದ್ರೆ ಮತ್ತೊಂದು ವಾರ ಬಿಟ್ಟು ಮತ್ತೆ 12 ಜನ ನಮಗೆ ಬಂದು ಅದರಲ್ಲಿ ಮಂಜುಳಾ ಕಲ್ಯಾಣ ಮಠದವರು, ಅನಂತರವರು, ಆಮೇಲೆ ಗುರುವಾಯಿ ಸೌಕಿ ಮಠವರು, ಆಮೇಲೆ ಮತ್ತೆ ಮಗನ ಟೀಮ್ ಎಲ್ಲ ಹೊತ್ತು ಒಟ್ಟಿಗೆ ಒಂದು ಟೀಮ್ ಅದು ಇರ್ತಂಥವ್ರು ಬಂದವರೆಲ್ಲ ನಮಸ್ಕಾರ ಮಾಡ್ತಿದ್ರು. ನಾನು ದಯವಿಟ್ಟು ಮಾಡ್ಬೇಡ್ರಿ, ಇದು ನನಗಿಂತ ಅಡುಗೆ ಕಾಣ್ತೀರಿ, ಆಶೀರ್ವಾದ ಮಾಡೋದು ತಪ್ಪಾಗ್ತದೆ ಅಂತಂದ್ರೆ ಇವ್ರು ಸಹ ಬಂದವರು. ಅಂದ್ರೆ ಒಟ್ಟಿಗೆ ಹೇಳೋದಂತಂದ್ರೆ ನಮಗೆ ನೇರವಾಗಿ 10th ಕ್ಲಾಸಿಗೆ ಕಲಿತಿದ್ದಿಲ್ಲ. ನಮ್ಮ ದಿವಂಗತ ಜಂಬಿ ಸರ್ ಮತ್ತು ನಮ್ಮ ದಿವಂಗತ ಬಳಗಟ್ಟಿ ಮೇಡಮ್ ಅವರಿಗೆ ನಮ್ಮಿಬ್ಬರಿಗೂ ಮೊದಲೇ ಪೀರಿಯಡ್ ಆಗ್ತಿದ್ರು. ಯಾಕಂದ್ರೆ ನಾವು ಅಧಿಕಾರಿಗಳ ಉಪನ್ಯಾಸಗಳು ಆಗ್ತಿಲ್ಲ, ಪೂರ್ಣ ಪ್ರಮಾಣದಲ್ಲಿ ನಮಗೆ ಉದ್ಯೋಗ ಇದ್ದಿದ್ದಿಲ್ಲ. ಹೀಗಾಗಿ ನಾವು ಹೆಚ್ಚು ಖಾಲಿ ಇರ್ತಿದ್ವಿ, ನಮಗೆ ಹೆಚ್ಚು ಅಸೈನ್ ಪೀರಿಯಡ್ ಆಗ್ತಿದ್ವಿ. ಹೀಗಾಗಿ ಮೊದಲೇ ಪೀರಿಯಡ್ ನಾನು 10th ಹೋಗ್ತಿದ್ದೆ, ಮೇಡಮ್ ಅವ್ರು 10th ಹೋಗ್ತಿದ್ರು. ಆದರೆ ಯಾವಾಗ ಶಿಕ್ಷಕರು ನಿವೃತ್ತಿ ಇದ್ದಾಗ ಸರಿ ರಜೆ ಮೇಲೆ ಇದ್ದಾಗ ದಿನ 3-4 ಜನ ಶಿಕ್ಷಕರು ನಿವೃತ್ತಿ ಇವರು ರಜೆ ಮೇಲೆ ಇರೋರು. ಆಗ ನಾವು 3-4 ಮಂದಿ ಅಂದ್ರೆ ಒಬ್ಬರಿಗೆ 5 ಪೀರಿಯಡ್ ಇಟ್ಟು 20 ಪೀರಿಯಡ್ ಅರೇಂಜ್ಮೆಂಟ್ ಆಗೋಕ್ಕಿಲ್ಲ. ಹೀಗಾಗಿ ನಾವು ಇವತ್ತು ಅವಾಗ ನಾ ಏನು ಮಾಡಿದೆ, ದಿನ ಹೋಗಿ ಕ್ಲಾಸ್ನಲ್ಲಿ ಸುಮ್ಕೊಂಡು ಚಂದಲ್ಲ ಪೀರಿಯಡ್ ಯಾವಾಗ ಹುಸ್ ಪೀರಿಯಡ್ ಆಗಬಾರ್ದು. ಹುಸ್ ಪೀರಿಯಡ್ ಆದ್ರೆ ನಾವು ಫೇಲ್ ಆಗ್ತಿದ್ದೆ. ಅದಕ್ಕೆ ನಾ ಏನು ಮಾಡಿದೆ,
ನಿಮಗೂ ಒಂದು ನೋಟ್ಬುಕ್ ಮಾಡಿ ಅಂತ ಹೇಳಿ ಇದನ್ನ ಅಂದಿನ ನೀವು ಅಂದಿನ ವಿದ್ಯಾರ್ಥಿಗಳು ಹೇಳಿದ್ರೆ ಆವಾಗ ನಾವು ನಿಮಗೆ ಹೇಳ್ತಿದ್ದೆ ಆಕ್ಟಿವ್ ವಯಸ್ಸು ಪ್ಯಾಸಿವ್ ವಯಸ್ಸು ಮುಂದ್ಬಿಟ್ಟು ಆಮೇಲೆ ಯೂಸ್ ಆಫ್ ಪ್ರಿಪೋಸಿಷನ್ಸ್ ಇದೆಲ್ಲ ಹೇಳ್ತಿದೆ. ಆಮೇಲೆ ನಿಮ್ಮ ಬಗ್ಗೆ ಹೇಳೋದಾದ್ರೆ ಈ ಕ್ಲಾಸ್ನಲ್ಲಿ ಭಾಳ ಅಟೆಂಟಿವ್ ಇರ್ತದೆ. ಯಾವಾಗ ಹುಡುಗರು ಅಟೆಂಟಿವ್ ಇರ್ತಾವಂತಂದ್ರೆ ಯಾವಾಗ ನಮ್ಮ ಬೋಧನೆ ಪರಿಣಾಮಕಾರಿ ಆಗಿರ್ತದೆ ಆವಾಗ ಅದು ಅವ್ರು ಅಟೆಂಟಿವ್ ಇರ್ತಾರೆ. ಇಲ್ಲಿಗಂದ್ರೆ ಅದು ಗಲಾಟೆ ಆಗ್ತದೆ. ನಮ್ಮ ಸಿದ್ಧತೆ ಚಲೋಬೇಕು ಯಾವಾಗ ಬಹುಶಃ ಆ ಒಂದು ಸಿದ್ಧತೆ ಇರೋದ್ರಿಂದ ನೀವೆಲ್ಲ ನಮಗೆ ಇವತ್ತು ಕೆಲಸ ಮಾಡ್ತೀವಿ ಅನ್ನೋದು ನನಗೆ ಅನಿಸ್ತದೆ ನಿಜವಾಗಿ ಹೇಳ್ತಾರೆ. ಆಮೇಲೆ ಈ ಶಾಲೆಗೆ ಬಂದಾಗ ನಾನು ಕೇವಲ 23 ವರ್ಷದ ಹುಡುಗ. ಅವಾಗ ಒಂದು ವಿಶೇಷ ಯಾವುದಂದ್ರೆ ಈಗಿದ್ದಂಥ ನಮ್ಮ ಗೌರವ ಕಾರ್ಯದರ್ಶಿಗಳಾದಂಥ ಇವರ ತಂದೆಯವರಾದಂಥ ದಿವಂಗತ ಜಿ ಪಿ ರೇವಣ್ಗಾರ್ ಅವರು ಆಡಳಿತದಲ್ಲಿದ್ದರು. ಆಮೇಲೆ ನಮ್ಮ ದಿವಂಗತ ವೀರಣ್ಣ ಕೊಲ್ಲಾರ್ ಅವರು, ಸಿ ಎಸ್ ನಗಳ ಅವರು ಇದು ಆಡಳಿತ ಮಾಡಿದ್ವಿ. ಒಂದು ಕಾಕದ ಹಳೆಯ ಏನೋ ಎಂದಂತೆ ನಾನು ರಿಟೈರ್ ಆಗೋದ್ನಾಗ ನಿವೃತ್ತಿ ಹೊಂದುವಾಗ ಜಿ ಪಿ ರೇವಣ್ಗಾರ್ ಅವರ ಸುಪುತ್ರರಾದಂಥ ಬಿ ಸಿ ರೇವಣ್ಗಾರ್ ಅವರು ಗೌರವ ಕಾರ್ಯದರ್ಶಿಯಾಗಿದ್ದರು. 14 ವರ್ಷದಿಂದ ಅವರೇ ಇದ್ದು ಈಗಲೂ ಅದರಂತ ನಾ ಇಂಟೆನ್ಷನ್ ನೋಡಿದೆ. ಅದು ಇದಕ್ಕಾಗ್ತದೆ ಜಸ್ಟ್ ಇನ್ನೊಂದು ಸಂಗತಿ ಯಾವುದಾದ್ರೆ ಈ ಸಿದ್ದೇಶ್ವರ ವಿದ್ಯಾರ್ಥಿ ಸಂಘದ ಋಣವನ್ನು ಪದವಿ ಪೂರ್ವ ಕಾಲದ ಋಣವನ್ನು ನಾನು ಎಂದೂ ಮರೆಯಲಾರೆ. ಯಾಕಂದರೆ ಇದು ಹಸಿದ ನನ್ನ ಹೊಟ್ಟೆಗೆ ಅನ್ನ ಹಾಕಿದೆ, ನಾನು ಎಂದೂ ಮರೆಯುವುದಿಲ್ಲ. ಆಮೇಲೆ ನಿಮಗೆ ಒಳ್ಳೆಯದಾಗಲಿ, ದೇವರಿಗೆ ಕಲ್ಯಾಣ ಮಾಡಿ, ಭಗವಂತನ ಕೃಪೆ ನಿಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ದಿವ್ಯ ಸಾಹಿತ್ಯ ವಹಿಸಿರುವ ವೇದಿಕೆಯ ಮೇಲಿರುವ ಎಲ್ಲರಿಗೂ ನಮಸ್ಕಾರಗಳು. ದಿವ್ಯ ಸಾಹಿತ್ಯ ವಹಿಸಿರುವ ಪೂಜ್ಯ ಶ್ರೀಗಳು ಅಂದು ನಮ್ಮ ಸ್ನೇಹಿತರು, ಇಂದು ಪೂಜ್ಯರು. ಆದಾಗ್ಯೂ ನಮ್ಮ ಕಡೆಗೆ ಹೋಗೊಟ್ಟು ದಿವ್ಯ ಸಾಹಿತ್ಯ ವಹಿಸಿರುವುದರಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಶ್ರೀಗಳು ಸಂಸ್ಕೃತ ಭಾಷಾ ಪಂಡಿತರು, ಪ್ರವೀಣರು, ಬಸವಣ್ಣನ ತತ್ವಗಳು. ಅದೇ ರೀತಿ ಸ್ವರ್ಗದಲ್ಲಿರುವಂಥ ಪೂಜ್ಯರಿಗೂ ನನ್ನ ಅನಂತ ನಮಸ್ಕಾರಗಳು. ಈಗ ಅವ್ರ ಮಕ್ಕಳಿಗೆ ನಾವು ಸನ್ಮಾನ ಮಾಡಿ ಅವರೆಲ್ಲ ನೋಡಿ ನಮಗೂ ಮಾಡ್ಯಾರಂಥವ್ರು ತಿಳ್ಕೊಂಡು ನಮ್ಗೆ ಆಶೀರ್ವದಿಸಬೇಕಂತ ಹೇಳುತ್ತೇನೆ. ಇಂದು ಮಹತ್ವಪೂರ್ಣ ವಿಚಾರಧಾರಣೆಗಳನ್ನು ಹಂಚಿಕೊಂಡಿರುವುದರಿಂದ ನಾನೇನು ಹೆಚ್ಚು ಹೇಳೋದು ಹೋಗೋದಿಲ್ಲ. ಶಿಕ್ಷಣ ಸುಧಾರಣೆಗಾಗಿ ನಾವೆಲ್ಲರೂ ಶ್ರಮಿಸೋಣ ಎನ್ನುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಬಸವಾದಿ ಶಿಕ್ಷಣಗಳನ್ನು ಸ್ಮರಿಸಿಕೊಂಡು ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ 74 ಮತ್ತು 75ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿನಿಯರ ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಸಹೋದರಿ ಪಾಟೀಲರು, ನಮ್ಮ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಪಿ ಜಿ ದೇವೇಗೌಡರು, ಇಂದು ಉದ್ಘಾಟನೆಗೊಂಡಿರುವಂತಹ ಗೆಳೆಯರ ಬಳಗದ ಉಪಾಧ್ಯಕ್ಷರಾಗಿರುವಂತಹ ಎಸ್ ಡಿ ಶೆಟ್ಟಿಯವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಭಕ್ತಿ ಮತ್ತು ಗೌರವದ ಪ್ರತೀಕವಾಗಿರುವಂತಹ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಎಲ್ಲ ಗೌರವಾನ್ವಿತ ಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ 74, 75ನೇ ಸಾಲಿನ ಎಲ್ಲ ವಿದ್ಯಾರ್ಥಿನಿಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಮಹಾಜನರೇ, ಮಾತೆಯರೇ, ನಮಗೆಲ್ಲ ಶರಣಾರ್ಥಿ. ಅಂಗಡಿಯವರು ನಿರೂಪಣೆ ಮಾತಾಡಕ್ಕೆ ಹೇಳಿದರು. ಯಾರು ಹೇಳಿದ್ರು ಅಂದ್ರೆ ನನಗೆ ಹೇಳೋರು, ನೀವು ಯಾರು ಮಾತಾಡಬಾರ್ದು, ನಿಮಗೆ ಮಾತಾಡಕ್ಕೆ ಹೇಳಿದ್ರೆ ನೀವು ಮಾತಾಡಬೇಕು. ಈಗ ಅವ್ರು ಹೇಳಿದ್ರು ನಾನು ಮಾತಾಡ್ತೀನಿ ಅಂತ. ಹಾಗಾಗಿ ನೀವು ಯಾರು ಮಾತಾಡಬಾರ್ದು. ನಿಮಗೆ ಅವ್ರು ಯಾವಾಗ ಮಾತಾಡ್ರಿ ಅಂತ ಹೇಳ್ತಾರೆ ಅವಾಗ ನಾನು ಮಾತಾಡ್ಬೇಕು. ಅಲ್ಲಿವರೆಗೂ ನೀವು ನಾನು ಮಾತು ಕೇಳಬೇಕು. ಇವತ್ತು ಬಹಳ ವರ್ಷಗಳ ನಂತರ ನಮ್ಮ
ಎಲ್ಲ ಸ್ನೇಹಿತರು ನಮಗೆ ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಇವತ್ತು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಳೆಯ ನೆನಪುಗಳನ್ನು ನಾವೆಲ್ಲ ಮತ್ತೆ ನಮ್ಮ ಕಣ್ಮುಂದೆ ತಂದುಕೊಳ್ತೇವೆ. ನಾವು ಯಾಕೆ ಬರ್ತಿದ್ದೀವಿ, ಏನು ಕಲಿತಿದ್ದೀವಿ, ಯಾವ ಸರ್ ನಮಗೆ ಕಲಿಸ್ತಿದ್ರು, ಏನೇನು ಆಗ್ತಿತ್ತು, ಇದೆಲ್ಲವನ್ನ ನೆನಪಿಸಿಕೊಳ್ಳುವಂಥ ಒಂದು ಅಪೂರ್ವವಾಗಿರುವಂತಹ ಸಂದರ್ಭ ಇದೆ. ಅದ್ರ ಜೊತೆಗೆ ಇನ್ನೊಂದು ನೀವು ಯಾಕೆ ಮಾತಾಡೋಕ್ಕೆ ಅಂದ್ರೆ ಭಾಳ ದಿನದ ಮೇಲೆ ನೀವೆಲ್ಲ ಕೂಡಿರಿ. ನಿಮ್ಗೆ ಕಷ್ಟ ಸುಖ ಹೇಳ್ಕೊಳ್ಳೋದು ಕೂಡ ಈ ಸಂದರ್ಭದೊಳಗೆ ನಡೆದ. ಯಾಕಂದ್ರೆ ಎಲ್ಲೆಲ್ಲೋ ಹೋಗಿರ್ತೀರಿ, ಅದರಲ್ಲಿ ಹೆಣ್ಮಕ್ಳು ಮದುವೆ ಆದ್ಮೇಲೆ ಇದೇ ಊರಾಗಿ ಇರಂಗಿಲ್ಲ, ಎಲ್ಲೆಲ್ಲೋ ಹೋಗಿರ್ತಾರೆ. ಈ ಒಂದು ಕಾರ್ಯಕ್ರಮವನ್ನೇ ನೆಪವಾಗಿಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಮತ್ತು ಅವೆಲ್ಲ ಸುದ್ದಿ ಮಾತಾಡ್ಬೇಕಾಗುತ್ತೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 50 ವರ್ಷದ ಸುದ್ದಿ. ಹಾಗಾಗಿ ಅದಕ್ಕೆ ಮಿತಿ ಅನ್ನೋದು ಇರೋದಿಲ್ಲ. ಆದರೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಿರೋದು ನಿಜಕ್ಕೂ ನಮಗೆಲ್ಲ ಬಹಳ ಸಂತೋಷ ಮತ್ತು ಹೆಮ್ಮೆಯನ್ನು ಗುರುತು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ. ಇವರೆಲ್ಲ 74, 75ನೇ ಸಾಲಿನ ವಿದ್ಯಾರ್ಥಿಗಳು ಅಂತ ಹೇಳಿದರು. 10ನೇ ತರಗತಿ ವಿದ್ಯಾರ್ಥಿಗಳು. 74, 75ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿ ಇರಲಿಲ್ಲ. ನಾನು 72, 73ನೇ ಸಾಲಿನಲ್ಲಿ 8ನೇ ವರ್ಗದ ವಿದ್ಯಾರ್ಥಿ ಆಗಿದ್ದೆ. ಆಮೇಲೆ ಮತ್ತೆ ಬೇರೆ ಹೋಯ್ತು, ಆಮೇಲೆ ಮತ್ತೆ ಬಂದೆ, ಮತ್ತೆ 76, 77ನೇ ಸಾಲಿನ 10ನೇ ವರ್ಗದ ವಿದ್ಯಾರ್ಥಿಯಾಗಿ ಈ ಶಾಲೆಗೆ ಸೇರುವಂಥ ಒಂದು ಅವಕಾಶ. ಹೀಗಾಗಿ ಅವರು 76, 77ನೇ ಸಾಲಿನ ವಿದ್ಯಾರ್ಥಿಗಳು ಆ ಒಂದು ಏನಾದರೂ ಇಂಥದ್ದೊಂದು ಗುರುವಂದನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಅವಾಗೂ ನಾನು ಬರ್ತೀನಿ. ಯಾಕೆ ಅದರೊಳಗೂ ನಾನು ಮೆಂಬರ್. ನಿಮಗೆ ಯಾರಿಗೂ ಇಲ್ಲದೆ ಇರುವಂತಹ ಒಂದು ವಿಶೇಷವಾಗಿರುವಂಥ ಅವಕಾಶ ನನಗದ. ಯಾಕಂದ್ರೆ ನಾನು 72, 73ನೇ ಸಾಲಿನ 8ನೇ ವರ್ಗದ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅವ್ರ ಜೊತೆಗೆ ನಾನು ಓದ್ತಾ ಇದ್ದೆ. ನಂತರ 76, 77 ಇವತ್ತು ವಿದ್ಯಾರ್ಥಿ ಜೀವನ ಅಂದ್ರೆ ಒಂದು ರೀತಿಯಲ್ಲಿ ಬಹಳ ವಿಚಿತ್ರ ಇರ್ತದೆ. ಇಲ್ಲಿ ನಾನು 72ನೇ ಇಸ್ವಿಗೆ ಬಂದೇ ಇಲ್ಲ. ಇಲ್ಲಿ ನಮ್ಮ ಸಿದ್ದೇಶ್ವರ ಹೈಸ್ಕೂಲ್ ಒಳಗೆ ಹೊರಗಿನಿಂದ ಬಂದ ವಿದ್ಯಾರ್ಥಿಗಳು A to B ಓದಬೇಕು. ಇಲ್ಲೇ 7ನೇ ಗ್ರೇಡ್ ಪಾಸ್ ಆಗಿರ್ತಾರೆ, ಅವ್ರು ಏನಲ್ಲಿ ಹೋಗ್ಬೇಕು. ಹಾಗಾಗಿ ನಾವು A to B ಯಲ್ಲಿ ಬಂದೀವಿ. ಆಮೇಲೆ ನಮ್ಮ ಬಿರಾದರ್ ಸರ್ ಅವರು ನಮ್ಮ ಕ್ಲಾಸ್ ಟೀಚರ್. ಆಮೇಲೆ ಅವ್ರು ಇವತ್ತವರೆಗೂ ನನಗೆ ಭೇಟಿಯಾಗಿರ್ಲಿಲ್ಲ. ನನಗೆ ಇವತ್ತು ಅವ್ರನ್ನ ನೋಡಿ ಬಹಳ ಸಂತೋಷ ಮತ್ತು ಅಷ್ಟೇ ಪ್ರೀತಿ ಹುಟ್ಟಿ ಬಂದಂಗೆ ಆಗ್ತದೆ. ಯಾಕಂದ್ರೆ ಈ ಶಾಲೆಗೆ ನಾನು ಕಲೀಲಿಕ್ಕೆ ಬಂದಾಗ ನನಗೆ ಮೊಟ್ಟ ಮೊದಲು ಪರಿಚಿತರಾದಂಥ ಗುರುಗಳಂದ್ರೆ ಬಿರಾದರ್ ಸರ್. ಅವ್ರು ಭಾಳ ದಿನ ಉಳಿಲಿಲ್ಲ. ಆಮೇಲೆ ಮತ್ತೆ ಬೇರೆ ಕಡೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ನಾನು 76, 77 ಬಂದಾಗ ಅವ್ರು ಇರಲಿಲ್ಲ. ಆದ್ರೆ ಮತ್ತೆ ಅನೇಕ ಜನ ಗುರುಗಳು ಬಹಳ ಒಳ್ಳೆಯ ರೀತಿಯಿಂದ ಶಿಕ್ಷಣವನ್ನು ನೀಡಿದ್ದಾರೆ. ನಮ್ಮ ಸೌದಿ ಅವರು, ಕುಲಕರ್ಣಿ ಅವರು, ದೇಶಪಾಂಡೆ ಅವರು, ಕಂಠಿ ಸರ್, ಎಲ್ಲ ಸರ್ ನೆನಪಿಸ್ಕೊಂಡು ಇವತ್ತು ನಾವು ಏನು ಆಗಿವೆ ಅನ್ನೋದಕ್ಕೆ ಮೂಲ ಕಾರಣ ಅಂದ್ರೆ ಈ ಎಲ್ಲ ಗುರುಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೀನಿ. ಯಾಕಂದ್ರೆ ಅವರು ಬಹಳ ಪ್ರೀತಿಯಿಂದ ಅಂತಃಕರಣದಿಂದ ಅವರು ತಮ್ಮ ಜ್ಞಾನವನ್ನ ನಮಗೆ ದಾರಿ ಎರೆದ್ರು ಅಂತ ತಿಳ್ಕೊಂಡು ಇವತ್ತು ನಾವು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ. ಇರ್ಲಿಲ್ಲ ಅಂದ್ರೆ ನಾವು ಕೂಡ ಒಬ್ಬರೊಬ್ಬರು ಕೆಲಸ ಮಾಡ್ತಿದ್ವಿ. ಗುರುಗಳಾದವರು ನಮಗೆ ಜ್ಞಾನವನ್ನು ಹಂಚಿದ್ರು. ಆ ಜ್ಞಾನದ ಬಲದಿಂದ ನಾವು ಎಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಿಸ್ತೀನಿ. ನಾವು ಎತ್ತರಕ್ಕೆ ಬಂದ ಬಹಳ ಸಣ್ಣ ಹುಡುಗ, 12 ವರ್ಷ ಇರ್ಬೋದು ಅವಾಗ. ಅಂಥ ಒಂದು ಸಂದರ್ಭದಲ್ಲಿ ಈ ಊರಿನ ಜನ ಮತ್ತು ಎಲ್ಲ ಶಾಲಾ ವಿದ್ಯಾರ್ಥಿಗಳು ನನ್ನ ಮೇಲೆ ವಿಶೇಷವಾಗಿರುವಂಥ ಒಂದು ಪ್ರೀತಿ ಇಟ್ಕೊಂಡಿದ್ರು. ಯಾಕಂದ್ರೆ ಎಲ್ಲ ಸಾಮಾನ್ಯ ವಿದ್ಯಾರ್ಥಿಗಳಾಗಿದ್ರು. ನಾನು ಮಠದ ಮರಿಯಾಗಿ ಶಾಲೆಯಲ್ಲಿ ಓದ್ತಾ ಇದ್ದೆ. 71ರಲ್ಲಿ ಈ ಮಠದ ಉತ್ತರಾಧಿಕಾರಿ ಆದ್ರೆ 7ನೇ ವರ್ಗ ಇದ್ದೆ. ಹೀಗಾಗಿ ಆ ಮೊದಲಿನ ಪ್ರಾಥಮಿಕ ಶಾಲೆಯಲ್ಲಿ ಒಂದು 4 ತಿಂಗಳು ಓದೋದು ಅನಿವಾರ್ಯ ಆಯಿತು. 72ರಲ್ಲಿ ಈ ಕಡೆ ಬಂದ ಮೇಲೆ ನಾನು ಇಲ್ಲಿ 8ನೇ ವರ್ಗಕ್ಕೆ ಸೇರಿದೆ. ಎಲ್ಲ ವಿದ್ಯಾರ್ಥಿನಿಯರು ಜೊತೆಗೆ ಊರಿನ ಜನ, ಶಿಕ್ಷಕರು ಎಲ್ಲರೂ ಬಹಳ ಪ್ರೀತಿಯಿಂದ ನಾನು ನೋಡ್ಕೊಳ್ತಾ ಇದ್ರು. ಒಂದು ತರಗತಿ ಪ್ರಾರಂಭ ಆಗಿ ಒಂದು 2 ತಿಂಗಳಾಗಿರ್ಬೇಕು, ಚುನಾವಣೆ ಬಂತು. ಬಹಳ ಅದ್ಭುತ ಚುನಾವಣೆ. ಆ ಚುನಾವಣೆ ಹೆಂಗಿದೆ, ಈಗೆಲ್ಲ ಶಾಲೆಯಲ್ಲಿ ಅಂತ ಚುನಾವಣೆ ನಡೆಯುವುದಿಲ್ಲ. ಈಗ ಅವನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಈಗ ಯಾಕಂದ್ರೆ ಜಗಳ ಯುದ್ಧ ಏನೇನೋ ಆಗತ್ತಿದ್ರು ಅಂತ ಹೇಳಿ ಅವನ್ನೆಲ್ಲ ಬ್ಯಾನ್ ಮಾಡಿದ್ರು. ಅವಾಗ ನಮ್ಮ ಕಾಲದಲ್ಲಿ ಹೆಂಗೆ ಚುನಾವಣೆ ಆಗ್ತಿತ್ತು, ಈಗೇನು MLA MP ಎಲೆಕ್ಷನ್ ಆಗ್ತಿದ್ದಿಲ್ಲ, ಹಂಗೆ ಚುನಾವಣೆ ಆಗ್ತದೆ. ಅಷ್ಟೇ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ನಾನು ಈ ಒಂದು 8ನೇ ವರ್ಗದಲ್ಲಿದ್ದಾಗ ನಾನು ಚುನಾವಣೆಗೆ ನಿಂತಿದ್ದೆ. ಅವಾಗ ಗೋಡೆ ಬರ ಏನೋ ಬರೆದಿದ್ದೀವಿ. ಮುಂದೆ 15 ವರ್ಷ 20 ವರ್ಷ ನೋಡಕ್ ಸಿಗ್ತದೆ. ನಮ್ಮ ಗೋಡೆ ಮೇಲೆ ಹೋದಾಗ ಎಲ್ಲ ನಮ್ಮ ಹೆಸರಿದೆ.
ನಾವೆಲ್ಲ ಚುನಾವಣೆಗೆ ನಿಂತೀವಿ. ಈ ಎಲ್ಲಾ ಶಾಲೆಗಳಿಗೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಮತ ಹಾಕುವಂತ ಅಧಿಕಾರ ಇರ್ತಿತ್ತು. ಎಲ್ಲರೂ ಮೊದಲು ನನಗೆ ಹಾಕ್ತಿದ್ರು, ಆಮೇಲೆ ಉಳ್ಕಾದವ್ರಿಗೆ ಹಾಕ್ತಿದ್ರು. ಯಾಕೆ 20 ಮಂದಿಗಿಂತ 12 ಮಂದಿನ 13 ಮಂದಿನ ಆಯ್ಕೆ ಮಾಡುವಂತ ಪರಿಸ್ಥಿತಿ. ಆದ್ರೆ ಎಲ್ಲರೂ ಎಷ್ಟು ಮಂದಿ ವೋಟ್ ಹಾಕಿದ್ರು ಎಲ್ಲರೂ ನನಗೆ ವೋಟ್ ಹಾಕಿದ್ರು. ಹಾಗಾಗಿ ಚುನಾವಣೆಯೊಳಗೆ ಎಲ್ಲಕ್ಕಿಂತಲೂ ಹೆಚ್ಚು ಮತ ಪಡೆದ ಆಯ್ಕೆ ಆಗಿರುವಂತ ವಿದ್ಯಾರ್ಥಿ ನಾನಾಗಿದ್ದೇವೆ. ನಾವು 13 ಜನ ವಿದ್ಯಾರ್ಥಿಗಳು ಪ್ರತಿನಿಧಿಗಳಾಗಿ ಆಯ್ಕೆ ಆದ್ಮೇಲೆ ಮುಖ್ಯಮಂತ್ರಿಗಳ ಆಯ್ಕೆ ಮಾಡುವಂತ ಪ್ರಸಂಗ ಬಂತು. ಅವಾಗ ನಾವೆಲ್ಲ ಸಣ್ಣವರು. ಇವರು ವಿಧಿದೇವರಿಗಾಗಿ ಇವರು ಕೂಡ ಆಯ್ಕೆಯಾಗಿ ಬಂದಿದ್ರು. 10ನೇ ತರಗತಿಯಲ್ಲಿ ಓದ್ತಾ ಇದ್ರು. ಒಂದು ಬಹಳ ಈ 13 ಓಟ್ಗಳಲ್ಲಿ ಓಟ್ ಒಳಗೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಇವ್ರ ಜೊತೆಗೆ ನಮ್ಮ ಬುದ್ಯಾಳ ಗ್ರಾಮದ ಚನ್ನಪ್ಪಗೌಡ ಅಂತೇಳಿ ಒಬ್ಬರು ಚುನಾವಣೆಗೆ ನಿಂತಿದ್ರು. ಅವರು ಮುಖ್ಯಮಂತ್ರಿ ಚುನಾವಣೆಗೆ ನನಗೆ ಹಾಕಿದ್ರೆ ಅವರು ನನಗೆ ಹಾಕಿದ್ರು. ನಂದೇ ಒಂದು ಓಟ್ ಬಹಳ ಮಹತ್ವದಿತ್ತು. ಯಾಕಂದ್ರೆ ಆ ಕಡೆ 3 ಜನ ಈ ಕಡೆ 3 ಜನ ಹಾಗೆ ಬಿಟ್ಟಿದ್ರು. ಹಾಗಾಗಿ ನಾನು ಯಾರಿಗೆ ಓಟ್ ಹಾಕ್ತೀನಿ ಅವ್ರು ಮುಖ್ಯಮಂತ್ರಿ ಆಗೋ ಪ್ರಸಂಗ ಇತ್ತು. ಇಬ್ರು ಬಂದು ದಿನ ತಿಳಿತೇನೆ ಅವ್ರನ್ನ ನಮಗೆ ಹಾಕ್ತಿದ್ರು, ನಮಗೆ ಹಾಕ್ತಿದ್ರು. ಇನ್ನೊಂದು ಮುಖ್ಯಮಂತ್ರಿ ಆಯ್ಕೆ ಆಗುವಂತ ಚುನಾವಣೆ ಬಂತು. ಬಿಜೆಪಿಯವರಿಗೆ ಅವರು ನಾನು ನರ್ಸರಿಯಿಂದ ಹಿಡ್ಕೊಂಡು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳವರೆಗೂ ನಾನು ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ. ಇವತ್ತು ಸಂಸ್ಥೆಗಳು ನಡೆಸೋದು ಎಷ್ಟು ಕಷ್ಟದ ಕೆಲಸ, ಶಿಕ್ಷಕರಿಗೆ ಹೇಗಿರ್ತಾರೆ, ಏನು ಮಾಡ್ತಾರೆ, ಇದನ್ನೆಲ್ಲವನ್ನ ಸ್ವತಃ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ಈ ಒಂದು ಹಿನ್ನೆಲೆಯಲ್ಲಿ ನಾವೇನು ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಒಂದು ಹಂತದಲ್ಲಿ ಏನೋ ಒಂದು ಶಿಕ್ಷಣವನ್ನು ಪಡೆದಿವಿ, ಅದು ನಮ್ಮ ಬದುಕಿಗೆ ಒಂದು ಭದ್ರವಾಗಿರುವಂತಹ ಬುನಾದಿಯನ್ನು ಹಾಕಿ ಕೊಟ್ಟಿದೆ ಅಂತೇಳಿ ನನಗೆ ಅನಿಸ್ತದ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಶಿಕ್ಷಕರು, ಕೆಲವು ಶಿಕ್ಷಕರು ಸದ್ಯ ಇಲ್ಲ, ಸೌದಿ ಅವರು, ಕುಲಕರ್ಣಿ ಅವರು, ಕಂಠೆ ಅವರು, ಇಂಥ ಎಲ್ಲ ಶಿಕ್ಷಕರು ಇವತ್ತು ನಮ್ಮ ಎದುರಿಗಿಲ್ಲ. ಆದರೂ ಕೂಡ ಅವರು ಪ್ರಾತಸ್ಮರಣೀಯರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನಾವು ಏನು ಈ ಶಿಕ್ಷಕರನ್ನ ಇವತ್ತು ಗೌರವಿಸಿದ ನಮ್ಮ ಕೆಂಚನವರು ಸರ್ ಮಾತ್ರ ಅವಾಗನೂ ಕೂಡ ಅವರು ಇದ್ದವರು, ಈಗೂ ಕೂಡ ಅವರು ಇಂಗ್ಲಿಷ್ ಶಿಕ್ಷಣವನ್ನ ಅವರು ನಮಗೆ ಕೊಡ್ತಾ ಇದ್ರು. ಹಾಗೇನೆ ಅನೇಕ ಜನ ಶಿಕ್ಷಕರು ಇಟ್ಟರು. ಇವರೆಲ್ಲ ಜೂನಿಯರ್ ಕಾಲೇಜ್ಗೆ ಅದೇ ವರ್ಷ ಇವರು ನೇಮಕವಾಗಿ ಬಂದಿದ್ರು. ಹಾಗಾಗಿ ಇವ್ರ ದರ್ಶನ ನಮಗೆ ಯಾವಾಗ ಆಗ್ತಿತ್ತು ಅಂದ್ರೆ ಅಬ್ಸೆಂಟ್ ಪೀರಿಯಡ್ನಲ್ಲಿ. ನಮ್ಮ ರೆಗ್ಯುಲರ್ ಶಿಕ್ಷಕರು ಯಾರಾದರೂ ರಜೆ ತಗೊಂಡಿದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ ಇವ್ರ ದರ್ಶನ ನಮಗಾಗ್ತಿತ್ತು. ಬಟ್ ಏನಾದ್ರು ಒಂದಿಷ್ಟು ಪಾಠ ಹೇಳ್ತಿದ್ರು. ನಮ್ಮ ಇಟ್ಟನವರು ಸರ್ ಅಂತೂ ಸಾಹಿತ್ಯಿಕ ಒಲವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವರು. ಅವ್ರು ಏನೇ ಹೇಳಿದ್ರು, ಒಂದೇ ಕ್ಲಾಸ್ ತಗೊಂಡ್ರು ಕೂಡ ಅವರ ಆ ಕ್ಲಾಸು ನಮ್ಮ ಸ್ಮರಣೆಯಲ್ಲಿ ನಿರಂತರವಾಗಿ ಉಳಿಯುವಂತ ಕ್ಲಾಸ್ ಆಗಿರ್ತಿತ್ತು. ಯಾಕಂದ್ರೆ ಬಹಳ ಕಾವ್ಯದ ಬಗ್ಗೆ ಅಪಾರವಾಗಿರುವಂತಹ ಒಂದು ಜ್ಞಾನವನ್ನು ಅವರು ಹೊಂದಿದ್ರು. ಅವರು ಸಣ್ಣ ವಯಸ್ಸನೇ ಆ ಕಾಲದಲ್ಲಿ ಸುಮಾರು ಒಂದು 25-26 ವರ್ಷದವರು ಇರ್ಬೋದು ಆ ಕಾಲದಲ್ಲಿ. ಆದರೆ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯ ಒಂದು ಪದ್ಯಗಳನ್ನು ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾ ಇದ್ರು ಅಂದ್ರೆ ಅದನ್ನು ಕೇಳ್ತಾ 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 ಅಂತ ಭಾಮಿನಿ ಷಟ್ಪದಿ ಪದಗಳನ್ನ ನಾವು ಬರೀಬೇಕು ಅನ್ನೋಷ್ಟು ಮಟ್ಟಿಗೆ ನಮ್ಗೆ ಸ್ಫೂರ್ತಿ ಬರ್ತಿತ್ತು. ಅಷ್ಟು ಅದ್ಭುತವಾಗಿ ಅವರೆಲ್ಲ ಪಾಠ ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ತಾವೆಲ್ಲ ಅವರನ್ನ ನೆನಪಿಸಿಕೊಂಡು ಇಲ್ಲಿ ಗೌರವಿಸುವಂತ ಕೆಲಸ ಮಾಡಿದ್ರಿ. ಬಹಳ ಸಂತೋಷದ ವಿಷಯ ಅಂತ ಹೇಳ್ತೀನಿ. ಅದರ ಜೊತೆಗೆ ಆ ಸಾಲಿನ ಎಲ್ಲ ವಿದ್ಯಾರ್ಥಿನಿಯರು ಒಂದು ಗೆಳೆಯರ ಬಳಗ ಅಂತ ಹೇಳಿ ಕಟ್ಟಿಕೊಂಡು ಇವತ್ತು ನೀವು ಅದನ್ನ ಒಂದು ಸಂಸ್ಥೆಯನ್ನಾಗಿ ಉದ್ಘಾಟನೆ ಮಾಡಿದಿರಿ. ನಿಜಕ್ಕೂ ಬಹಳ ಅದು ಕೂಡ ಸಂತೋಷದ ವಿಷಯ. ಯಾಕಂದ್ರೆ ಗೆಳೆಯರ ಬಳಗ ಮಾಡಿಕೊಂಡು ಆ ಮೂಲಕ ಅನೇಕ ಚಟುವಟಿಕೆಗಳನ್ನ ಈ ಒಂದು ಶಾಲೆಯಲ್ಲಿ ನಡೆಸಬೇಕು ಅನ್ನುವಂತ ಒಂದು ಆಶಯವನ್ನ ಇಟ್ಟುಕೊಂಡು ನೀವೆಲ್ಲ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಈ ಗೆಳೆಯರ ಬಳಗ ಬೇರೆ ನಮ್ಮ ಸಹೋದರಿ ಅನ್ನಪೂರ್ಣ ಪಾಟೀಲ್ ಅವರು ಅದರ ಅಧ್ಯಕ್ಷರಾಗಿರೋದು ಇನ್ನೂ ಸಂತೋಷ. ಯಾಕಂದ್ರೆ ಇವರ ಮಾವನವರಾಗಿರುವಂತ SS ಪಾಟೀಲ್ ಇಲ್ಲಿ BDO ಆಗಿದ್ರು, ನಿಮಗೆಲ್ಲ ಗೊತ್ತಿರಬೇಕು. ಮಠಕ್ಕೂ ಅವ್ರಿಗೂ ಹತ್ತಿದ ಒಂದು ಜಾಗ ಅವ್ರದ್ದೇ ಕ್ವಾರ್ಟರ್ಸ್ ನಲ್ಲಿ ಇರ್ತಿದ್ರು. ಇವತ್ತು ಓದೋ ಹವ್ಯಾಸ ಏನಾದ್ರೂ ಬಂದಿದ್ರೆ, ಬರೀ ಹವ್ಯಾಸ ನನ್ನಲ್ಲಿ ಏನಾದ್ರೂ ಬಂದಿದ್ರೆ BDO SS ಪಾಟೀಲ್ ಬೆಳೆಸೋದಕ್ಕೂ ಕೂಡ ಇವರ ನಮ್ಮ ಅನ್ನಪೂರ್ಣ ಪಾಟೀಲ್ ಅವರ ಸಹೋದರಿಯ ಯಜಮಾನರು SS ಪಾಟೀಲ್ರು ಬಹಳ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ಬಾಲ್ಯದ ನೆನಪುಗಳು ಬಹಳ ಅವೆಲ್ಲ ಎಂದೂ ಮಾಸೋದಿಲ್ಲ. ನೀವು ದೊಡ್ಡವರಾದ್ಮೇಲೆ ಏನೋ ಮಾಡಿದ್ರೆ ಮರೆತು ಹೋಗ್ಬೋದು. ಆದ್ರೆ ಬಾಲ್ಯದ ದಿನಗಳು ಏನದಾವಲ್ಲ ಅವು ಎಂದೆಂದೂ ನಮ್ಮ ಸ್ಮರಣೆಯಿಂದ ದೂರ ಆಗುವುದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಬಯಸ್ತೇನೆ. ನಿಮ್ಮದು ಕೂಡ ಅದೇ ಪರಿಸ್ಥಿತಿ. ನೀವು ಕೂಡ ಬಾಲ್ಯದ ನೆನಪುಗಳನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವಂಥ ಒಂದು ಅಪೂರ್ವವಾಗಿರುವಂಥ ಸಂದರ್ಭ ನಮಗೆಲ್ಲರಿಗೂ ಬಂದಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತೀನಿ. ಇವತ್ತು ಈ ಎಲ್ಲ ಗುರು ಬಂಧುಗಳನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಹಾಗೆಯೇ ನಮ್ಮ ಎಲ್ಲ ಬ್ಯಾಚಿನ
ವಿದ್ಯಾರ್ಥಿಗಳು ನೋಡ್ರಿ, ನಮ್ಮ ನಾಯಕ್ ಶಂಕರ್ ಸಂತೋಷ್ ಇಬ್ರು ಜೋಡಿ ಅವ್ರು ಯಾವಾಗಲೂ ಅವ್ರ ಜೊತೆಗೆ ಮೂರನೇದವ್ರು ಅಂದ್ರೆ ಯಾಳ್ವಾರ ಮಠ. ಈ 3 ಜನ ಎಲ್ಲಿ ಹೋದ್ರು ಕೂಡೇ ಇರೋರು, ಎಲ್ಲಿ ಬಂದ್ರು ಕೂಡೇ ಇರೋದು, ಎಲ್ಲಿ ಬಂದ್ರು ಕೂಡೇ ಬರೋದು. ಅಷ್ಟು ಅನ್ಯೋನ್ಯವಾಗಿರುವಂಥ ಗೆಳೆತನ ಅವ್ರದ್ದಾಗಿದ್ದನ್ನೆಲ್ಲ ನಾನು ಆ ಸಂದರ್ಭದಲ್ಲಿ ನೋಡ್ತಾ ಇದ್ದೆ. ಅನೇಕ ಜನ ನಮ್ಮ ಶಾಪುರ್ ಸೋಮು ಅವನು ಕೂಡ ನಮ್ಮ ಜೋಡಿ ಚುನಾವಣೆಗೆ ನಿಂತ ಅಭ್ಯರ್ಥಿನ ಅವನು. ಯಾಕೆ ಭಾಳ ಜನ ಗೋಡೆ ಮೇಲೆ ಎಸ್ ಡಿ ಶಾಪುರ್ ಅಂತ ಓದ್ತಾ ಹೋಗ್ತಿದ್ದೆ ನಾನು. ಅದ್ರ ಮೇಲಿನ ಮೇಲೆ ನನಗೆ ಬೆಳಿಗ್ಗೆ ಬರುವಂಥ ಒಂದು ಅವಕಾಶ ಬಂದಿರೋದ್ರಿಂದ ಬಹಳಷ್ಟು ಜನ ನನಗೆ ಸಂಪರ್ಕಕ್ಕೆ ಬರದೇ ಇದ್ರು ಕೂಡ ಕೆಲವು ಜನ ಸಂಪರ್ಕಕ್ಕೆ ಬರ್ತಿದ್ರು. ನಾವೆಲ್ಲ ಆ ಸಂದರ್ಭದಲ್ಲಿ ಹಿಂದಿನ ನೆನಪುಗಳನ್ನು ನೆನಪಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಲ್ಲಿ ಇದೊಂದು ಅಪೂರ್ವವಾಗಿರುವಂಥ ಒಂದು ಕಾರ್ಯಕ್ರಮ. ನಮಗೆ ಜ್ಞಾನವನ್ನು ದಾನ ಮಾಡಿರುವಂತಹ ಗುರುಗಳನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ಮರಿಸಿಕೊಳ್ಳುವುದೇ ನಮ್ಮ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ಜ್ಞಾನವನ್ನು ಪಡೆದವರು ನಮಗೆ ಜ್ಞಾನವನ್ನು ಹಂಚುತ್ತಾರೆ. ಜ್ಞಾನ ಹಂಚೋದ್ರಿಂದ ಅವರ ಜ್ಞಾನ ಏನು ಕಡಿಮೆ ಆಗಿರುವುದಿಲ್ಲ, ಅವರ ಜ್ಞಾನ ಇನ್ನೂ ಹೆಚ್ಚಾಗ್ತದೆ. ಯಾಕಂದ್ರೆ ಈ ವಿದ್ಯಾ ಸಂಪತ್ತು ಅನ್ನುವಂಥದ್ದು ಬಹಳ ಅಮೂಲ್ಯವಾಗಿರುವಂಥದ್ದು. ಇದು ವ್ಯಯ ಕೃತೆ ನಿತ್ಯಂ ವರ್ಧತೆ ಏವ ಅಂತ ಹೇಳ್ತಾರೆ. ಎಷ್ಟು ಈ ಜ್ಞಾನವನ್ನು ನೀವು ಖರ್ಚು ಮಾಡ್ಕೊಂತ ಹೋಗ್ತೀರಿ ಅಷ್ಟು ಈ ಜ್ಞಾನದ ಸಂಪತ್ತು ಹೆಚ್ಚಾಕೊಂತ ಹೋಗ್ತದಂತ. ಅವ್ರು ಏನು ಜ್ಞಾನವನ್ನು ನಮ್ಗ ಕೊಡ್ತಾ ಹೋದ್ರು, ಅವರು ಜ್ಞಾನದ ಪರ್ವತವಾಗಿ ಬೆಳೀತಾ ಹೋದ್ರು. ಈ ರೀತಿಯಲ್ಲಿ ಅವರು ಎಲ್ಲರಿಗೂ ಆರಾಧ್ಯ ವ್ಯಕ್ತಿಗಳಾದರು. ಇವತ್ತು ನಾವು ನಮಗೆ ಜ್ಞಾನವನ್ನ ನೀಡಿರುವಂತಹ ಗುರುಗಳನ್ನ ಸ್ಮರಿಸಿಕೊಳ್ಳುವಂತ ಒಂದು ಅವಕಾಶವನ್ನ ನಮ್ಮ ಎಲ್ಲಾ ಸ್ನೇಹಿತರು ನಮಗೆ ತಂದು ಕೊಟ್ಟಿದ್ದಾರೆ. ಅಂಗಡಿಯವರು ಕೂಡ ಬಹಳ ದಿವಸ ಎಲ್ಲ ನಮ್ಮ ಜೊತೆಗೆ ಮಠದಾಗ ಇದ್ದವರು ಅವರು. ಹಾಗಾಗಿ ಬುದ್ಧಿ ಬರ್ತಿದ್ದವ್ರದ್ದು. ನಮಗೂ ಮಠದಾಗ ಏನು ಪ್ರಸಾದ ಇರ್ತಿಲ್ಲೊಮ್ಮೆ ಅವ್ರ ಬುದ್ಧಿ ಒಳಗೆ ನಾವು ಪಾಲ್ದಾರರಾಗಿ ಬಿಡ್ತಿದ್ದೀವಿ. ಯಾಕಂದ್ರೆ ಯಾರು ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡುವಂತ ಪ್ರಸಂಗ ಇತ್ತು. ಅಂತ ಪ್ರಸಂಗದಲ್ಲಿ ಅವರೆಲ್ಲ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಜೊತೆಗೆ ಜೀವನ ಸಾಕ್ಷ್ಯದನ್ನ ನೆನಪಿಸಿಕೊಂಡಾಗ ಬಹಳ ಸಂತೋಷ ಅನಿಸ್ತದೆ. ನಮ್ಮ SP ಹೆಳ್ವರ್ ಅವರು ಕೂಡ ನಮ್ಮ ಶಾಲೆಯ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ತಿಳ್ಕೊಂಡು ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಿವೃತ್ತಿ ಹೊಂದಿರುವುದನ್ನು ನಾವೆಲ್ಲ ನೋಡ್ತೀವಿ. ಈ ರೀತಿಯಲ್ಲಿ ಅವರು ಶಿಕ್ಷಕರು ಸುಪುತ್ರರು. ಅದೊಂದು ಒಳ್ಳೆಯ ಸಂಸ್ಕಾರ ಅವರಿಗೆ ಮೊದಲಿನಿಂದ ಇತ್ತು. ನಮ್ಮ ಜೋಶಿ ಅವರು ಬಂದಾರ. ಅನಂತರ ಇನ್ನೊಬ್ರು ನಮ್ಮ ಬಹಳ ಆತ್ಮೀಯ MS ವನ್ನ ಅವ್ರು ಇಲ್ಲ ಅಂತ ಕೇಳಿ ಬಹಳ ನನಗೆ ವ್ಯಥೆ ಅನ್ನಿಸ್ತು. ಇವರೆಲ್ಲ ನಮ್ಮ ಜೊತೆಗೆ ಬಹಳ ಆತ್ಮೀಯತೆಯಿಂದ ಇದ್ದಿದ್ರು. ನಾವೆಲ್ಲ ಇಲ್ಲೇ ಕೂತ್ಕೊಂಡು ಮಠದ ಆವರಣದೊಳಗನ ಕೂತ್ಕೊಂಡು ಎಲ್ಲರೂ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಈ ರೀತಿಯಲ್ಲಿ ಒಂದು ಒಳ್ಳೆಯ ಅವಕಾಶ. ಎಲ್ಲ ಸ್ನೇಹಿತರನ್ನ ಎಲ್ಲರೂ ಬಂದು ಗುರ್ತತೇನ್ರಿ 50 ವರ್ಷದ ಮೇಲೆ ಮುಖ ನೋಡಕ್ ಹೋದ್ರೆ ನೀವು ಅವಾಗ ವಿದ್ಯಾರ್ಥಿನಿಯರು, ಇವತ್ತು ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಿ ಕಾರ್ಯಕ್ರಮಕ್ಕೆ. ಹೆಂಗೆ ಗುರುತಾಗ್ತದೆ ಆದರೂ ಕೂಡ ಹೆಸರು ಹೇಳಿದ ಮೇಲೆ ಮತ್ತೆ ನೆನಪಿಸಿಕೊಂಡು ನಾವೆಲ್ಲ ಬಹಳ ಸಂತೋಷದಿಂದ ಸಂಭ್ರಮದಿಂದ ಇರುವಂಥ ಒಂದು ಅವಕಾಶ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಪ್ತ ಆಯಿತು. ಅದಕ್ಕೆ ನಾನು ನಮ್ಮ ಗೆಳೆಯರ ಬಳಗದ ಎಲ್ಲ ಸದಸ್ಯರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಕಡಿಮೆ ಅಂತ ನನಗೆ ಅನಿಸ್ತದೆ. ಅವ್ರು ಮಾಡಿರುವಂತಹ ಕಾರ್ಯ ಏನಿದೆಯಲ್ಲ ಇದು ಅತ್ಯಂತ ಅಭಿನಂದನೀಯವಾಗಿರುವಂತಹ ಕಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಜ್ಞಾನವನ್ನು ನೀಡಿರುವಂತಹ ಗುರುಗಳನ್ನ ನಿಮ್ಮ ಹಾಗೆ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಂಡು ಅವರಿಗೆ ನನ್ನ ಶ್ರದ್ಧಾಪೂರ್ವಕ ನಮನಗಳನ್ನು ಸಲ್ಲಿಸಿ ಬಯಸ್ತೇನೆ. ಯಾಕಂದ್ರೆ ನಾವು ಎಷ್ಟೇ ಎತ್ತರಕ್ಕೆ ಬೆಳಿಬಹುದು. ಯಾಕಂದ್ರೆ ಇವತ್ತು ನಿಮಗೆಲ್ಲ ಗೊತ್ತು, ನಾನು ಬಹಳ ಪೀಳಿಗೆಯಲ್ಲಿ ಇರುವಂತಹ ಅವಕಾಶ ನನಗೆ ಬರಲಿಲ್ಲ. 8ನೇ ಕ್ಲಾಸ್ನಲ್ಲಿದ್ದೆ, 10ನೇ ಕ್ಲಾಸ್ನಲ್ಲಿದ್ದೆ. ಮುಂದೆ ನಾನು ಶಿಕ್ಷಣಕ್ಕಾಗಿ ಬೇರೆ ದೂರದ ಊರಿಗೆ ಹೋಗ್ಬೇಕಾಯ್ತು. ಅಲ್ಲಿಂದ ಬನಾರಸ್ದಿಂದ ಬಂದ ಮೇಲೆ ಒಂದು 2 ವರ್ಷ ನಾನು ಈ ಊರಲ್ಲಿ ಇರ್ಬೋದು. 86, 87, 88 ಏಪ್ರಿಲ್ಗೆ ನಾನು ಈ ಊರಿಂದ ಹೋಗ್ಬಿಟ್ಟೆ. ಆಮೇಲೆ ಈ ಊರಿನ ಸಂಪರ್ಕ ತಪ್ಪಿ ಹೋಗ್ಬಿಡ್ತು. ಆದರೂ ಕೂಡ ಇಷ್ಟೆಲ್ಲ ನಾವು ಈ ಜನರ ಸಂಪರ್ಕವನ್ನು ಬೆಳೆಸಿಕೊಳ್ಳುವುದಕ್ಕೆ ಇಲ್ಲಿಂದ ಒಂದು ವಾತಾವರಣ ಏನಿದೆ ಅಲ್ಲ ಅದು ಬಹಳ ನಮಗೆ ಅನುಕೂಲ ಆಯಿತು ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇಲ್ಲಿಂದ ನಾನು ಅಲ್ಲಿಗೆ ಹೋದೆ, ಅಲ್ಲಿಂದ ಮತ್ತೆ ಆ ಕಡೆ ಹೋದೆ. ಈ ಸರ್ಕಾರಿ ನೌಕರಿ ಮಾಡುವವರಿಗೆ ಈ ಬದಲಾವಣೆಗಳು ಇರೋದನ್ನ ನಾನು ಕೇಳಿದ್ದೆ. ಸ್ವಾಮಿಗಳಾದವ್ರಿಗೂ ಕೂಡ ಬದಲಾವಣೆಗಳು ಇರ್ತಾವ ಅನ್ನೋದು ನನ್ನ ಅನುಭವದಿಂದ ನನಗೆ ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ 17 ವರ್ಷ ಇದ್ದೆ, ಇಲ್ಲಿಂದ ಅಲ್ಲಿಗೆ ಹೋದೆ, ಅಲ್ಲಿಂದ ಆ ಕಡೆ ಹೋದೆ. ಈ ರೀತಿಯಲ್ಲಿ ವರ್ಗಾವಣೆ ಕೂಡ ಇದು ಸ್ವಾಮಿಗಳು ಬಿಟ್ಟದ್ದಲ್ಲ ಅಂತೇಳಿ ಇದರಿಂದ ನನಗೆ ಅನ್ನಿಸ್ತು. ಆದರೂ ಕೂಡ ನಾವು ಎಲ್ಲೇ ಹೋಗಲಿ ಒಂದು ಪ್ರಾಮಾಣಿಕವಾಗಿರುವಂತಹ ಸೇವೆಯನ್ನು ಮಾಡಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ಬಂದಿರೋದೇ ಪರೋಪಕಾರ ಮಾಡೋದಕ್ಕೆ, ಮನುಷ್ಯ ಜನ್ಮ ಇರೋದೇನೆ ಪರರ ಸೇವೆಯನ್ನು ಮಾಡೋದಕ್ಕೆ. ನಮ್ಮ ಕಂಠಿ ಸರು ನಮ್ಮ ಕ್ಲಾಸ್ನಾಗ ಒಂದು ನಿಬಂಧ ಬರೀರಿ ಅಂತ ಹೇಳಿದ್ರು. ಅದೇನ್ ಮಾಡಿದ್ರು, ನೀನು ಏನಾಗ್ಬೇಕಂತ ಅನ್ನೋದನ್ನು ಬರೀರಿ ಅಂತ ಹೇಳಿದ್ರು ಅವರು. ಅವಾಗ ನಾನು ಏನು ಬರೆದಿದ್ದೆ ಅಂದ್ರೆ ನಾನು ಸಮಾಜ ಸೇವಕನಾಗುತ್ತೇನೆ ಅಂತ ಒಂದು ನಿಬಂಧ ಬರೆದು ಕೊಟ್ಟಿದ್ದೆ.
ಬಹಳ ಅರ್ಥಪೂರ್ಣವಾಗಿ ಬರೆದಿದ್ದೆ ಅದನ್ನ. ಸಮಾಜ ಸೇವಕ ಆಗೋದೇ ನನಗೆ ಎಷ್ಟೋ ಜನ ನಾನು ಉದ್ಯಮಿ ಆಗಬೇಕು, ನಾನು ವ್ಯಾಪಾರಿ ಆಗಬೇಕು, ನಾನು ಪ್ರಧಾನಮಂತ್ರಿ ಆಗಬೇಕು, ನಾನು ರಾಷ್ಟ್ರಪತಿ ಆಗಬೇಕು, ಏನೇನು ಬರೆದಿದ್ದೆ. ನಾನು ಸಮಾಜ ಸೇವಕನಾಗುತ್ತೇನೆ ಅಂತ ಬರೆದಿದ್ದೆ. ಸಮಾಜ ಸೇವೆ ಅಂದ್ರೆ ಏನು ಅನ್ನೋದು ನನ್ನ ಜೀವನದೊಳಗೆ ನನಗೆ ಅನುಭವಕ್ಕೆ ಬಂದಿದೆ. ನಾನು ಇವತ್ತು ಎಂಥ ಒಂದು ಮಠದ ಸ್ವಾಮಿಯಾಗಿದ್ದು ಕೂಡ ಸಮಾಜ ಸೇವೆ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತಿಗೂ ನಾನು ಸೇವೆಯನ್ನು ಮಾಡ್ಕೊಂಡು ಬಂದೀನಿ. ಇವತ್ತು ಜನಸೇವೆ ಮಾಡೋದಕ್ಕೆ ಈ ಮಠಗಳು ಬಹಳ ಒಂದು ಅದ್ಭುತವಾಗಿರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ನಾನೊಂದು ಸಣ್ಣ ಮಠಕ್ಕಿದ್ರೆ 10 ಮಂದಿಗೆ ಉಪಕಾರ ಮಾಡ್ತಿದ್ದೆ. ಇವತ್ತು ಒಂದು ಒಳ್ಳೆಯ ಅವಕಾಶ ಸಿಕ್ಕಿರೋದ್ರಿಂದ ನಿತ್ಯ 1000 ಜನರಿಗೆ ಉಪಕಾರ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅನ್ನುವಂಥ ಒಂದು ಸಂತೃಪ್ತಿ ನನಗಿದೆ. ಅದ್ರ ಜೊತೆಗೆ ಸಮಾಜ ಸೇವೆ ಮಾಡಿದಂಥ ಒಂದು, ಯಾಕಂದ್ರೆ ನಾವು
ಿ